you made when have you made them ask how are you? ವೆನ್ ಹ್ಯಾವ್ ಯು ಶೇರ್ಡ್? ನೀವು ಶೇರ್ ಮಾಡೋದು ಯಾವಾಗ ಗೊತ್ತಾ? ನಿಮ್ಮ ಲೈಫ್ನ ನೆನಪಿಸ್ಕೊಳ್ಳಿ. ನಿಮ್ಮಮ್ಮ ಅವ್ರ ಮನೆ ಕಷ್ಟಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ ಶುರು ಮಾಡಿದ್ದು ನಿಮ್ಗೊಂದು ಮದುವೆ ಆಗಿ ನೀವು ಮನೆಯಿಂದ ಆಚೆ ಹೋದ್ಮೇಲೆ. ನಮ್ಮ ಅತ್ತೆ ಹಿಂಗ್ ಮಾಡ್ತಿದ್ರು, ನಿಮ್ಮ ಅಪ್ಪ ಹಿಂಗ್ ಮಾಡಿದ್ರು, ಅದನ್ನೆಲ್ಲ ಹೇಳೋದು ಇಟ್ ಇಸ್ ಅಟ್ ಅ ವೆರಿ ಮೆಚೂರ್ಡ್ ಸ್ಟೇಜ್. ಹಾಗಂತ ಇವಾಗಿಂದ ಅದನ್ನ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಜನರಲ್ ಕ್ವೆಶ್ಚನ್ಸ್, ಅಮ್ಮ ನೀನು ಊಟ ಮಾಡ್ದ್ಯಾ, ಅಮ್ಮ ನೀನ್ ನಿದ್ದೆ ಮಾಡ್ದ್ಯಾ, ಅಮ್ಮ ನಿಂಗೆ ಹುಷಾರಾಗಿದ್ಯಾ, ಇಟ್ ಹ್ಯಾಸ್ ಟು ಬಿ ಬೋತ್ ದ ವೇಸ್. ಅದನ್ನ ದಿಸ್ ಇಸ್ ದ ಟೈಮ್ ವೆರಿ ಯು ಬಿಲ್ಡ್. ಬಟ್ ದಟ್ ಇಸ್ ಇನಿಷಿಯಲಿ ಬೈ ಟೆಲ್ಲಿಂಗ್ ಹೌ ಯು ಫೀಲ್. ನೀವ್ ಹೆಂಗ್ ಫೀಲ್ ಮಾಡ್ತಿದ್ದೀರಾ ಅನ್ನೋದನ್ನ ಮಕ್ಕಳಾಗೆ ಕೇಳಲ್ಲ, ನೀವಾಗೆ ಹೇಳಿ. ನನ್ಗೆ ಇವತ್ತು ಹಿಂಗಾಯ್ತು, ನಿಂಗೆ ಹೆಂಗಾಯ್ತು? ಇನ್ನೊಂದು ವಾರ, 15 ದಿನ ಆದ್ಮೇಲೆ ಮಕ್ಳು ಕೇಳ್ತಾರ, ಅಮ್ಮ ನನಗೆ ಹಿಂಗಾಯ್ತು, ನಿನ್ಗೆ ಹೆಂಗಾಯ್ತು? ಸೊ ದೇ ವಿಲ್ ನೋ ದಟ್ ಇಸ್ ದ ಪ್ರಾಸೆಸ್ ಅಂತ. ಸೆಟ್ ದಟ್ ವುಡ್ ಬಿ ಅ ಬ್ಯೂಟಿಫುಲ್ ಪೀರಿಯಡ್. ಅಂಡ್ ಕಡೆ 3 ನಿಮಿಷ ಮಲ್ಗಕ್ ಮುಂಚೆ, ಯೂಶಲಿ ಮಲ್ಗಕ್ ಮುಂಚೆ ಇನ್ನೊಂದು ಟೆನ್ಷನ್ ಪೀರಿಯಡ್. ಊಟ ಮಾಡಿದಾರೋ ಮಾಡಿಲ್ವೋ ಮಾಡಾಗಿರುತ್ತೆ, ಟಿವಿ ನೋಡ್ತಾ ಇರ್ತೀರಾ, ನೀವು ಅವಾಗ ನಿಮ್ ಕೈಗೆ ರಿಮೋಟ್ ಸಿಕ್ಕಿರುತ್ತೆ, ಬಿಕಾಸ್ ನಿಮ್ ಹಸ್ಬೆಂಡ್ ಅವಾಗ ಮಲ್ಕೊಳಕ್ ಹೋಗಿರ್ತಾರೆ. ನೀವು ಅವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆನೆಲ್ಲ ಇದಕ್ ಮಾಡಬೇಕು, ನಾಳೆ ತಿಂಡಿ ಏನ್ ಮಾಡಬೇಕು, ಇದೆಲ್ಲ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೆಲ್ಲದ್ರ ಮಧ್ಯ ಮಕ್ಳು ಮಲಗ್ಸು ಬಾ ಅಂತಂದ್ರೆ, ಐ ಡೋಂಟ್ ನೋ ಎಷ್ಟು ಜನ ನಿಮ್ ಮಕ್ಳನ್ನ ಇವಾಗ್ಲೂ ಮಲಗಿಸ್ತೀರಾ ನಂಗೆ ಗೊತ್ತಿಲ್ಲ. ಅವ್ರು ನಿಮ್ ಜೊತೆಗೆ ಮಲ್ಕೋತಾರ, ಬೇರೆ ಕಡೆ ಮಲ್ಕೋತಾ ಇದ್ದಾರಾ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಮಲಗೋ ಕಡೆ 3 ನಿಮಿಷ ನಿಮ್ ಜೊತೆ ಸ್ಪೆಂಡ್ ಮಾಡ್ಬೇಕು, ಮೊಬೈಲ್ ಜೊತೆಗೆ ಅಲ್ಲ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮಕ್ಳು ಎಷ್ಟೊತ್ತಿಗೆ ಮಲ್ಕೋತಾ ಇದ್ದಾರೆ ಅಂತ. ರೂಮ್ಗೆ ಹೋಗ್ತಾ ಇದ್ದಾರೆ, ಬಾಗ್ಲಾಕೋತಾ ಇದ್ದಾರೆ, ನೀವ್ ಅನ್ಕೊಂಡಿದ್ರೆ ಅವ್ರು ಮಲ್ಕೊಂಡಿದ್ದಾರೆ ಅಂತ, ವಿಚ್ ಇಸ್ ನಾಟ್ ದ ಕೇಸ್. ನಾವೇ ಮಾತಾಡ್ತೀವಿ ಮಕ್ಳ ಹತ್ರ, ಎಷ್ಟು ಕಡೆ ಹೇಳ್ತಾರೆ, ಮ್ಯಾಮ್ ನಾನು 12 ಗಂಟೆ ತನಕ ಮೊಬೈಲ್ ನೋಡ್ತಾ ಇರ್ತೀನಿ, 1 ಗಂಟೆ ತನಕ ಮೊಬೈಲ್ ನೋಡ್ತಾ ಇರ್ತೀನಿ. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾ ಇರ್ತಾರೆ? ಅವ್ರು ಮಲ್ಕೊಂಡಿರ್ತಾರೆ. ನೀವ್ ಹೆಂಗ್ ಮೊಬೈಲ್ ಇಟ್ಕೊಂಡಿದ್ದೀರಾ? ಹೋಮ್ವರ್ಕ್ ಮಾಡ್ಬೇಕು ಅಂತ ಇಸ್ಕೊಂಡಿದೀನಿ. ನೋ, ದಟ್ ಇಸ್ ನಾಟ್ ಅ ಗುಡ್ ಹ್ಯಾಬಿಟ್. ಆಗ್ಲೇ ಮ್ಯಾಮ್ ಹೇಳ್ತಾ ಇದ್ರು, ದೇ ಆರ್ ಇನ್ ಟು ಡ್ರಗ್ಸ್, ದೇ ಆರ್ ಇನ್ ಟು ಅದರ್ ಅಬ್ಯೂಸಸ್ ಅಂಡ್ ಸ್ಟಫ್. ಹೌ ವಿಲ್ ಇಟ್ ಸ್ಟಾರ್ಟ್? ಹೌ ವಿಲ್ ಇಟ್ ಸ್ಟಾರ್ಟ್? ನಿಮಗೆ ಗೊತ್ತಾ, ನಾನು ನಿಮ್ಮ ಮಕ್ಳು ಏನಾರ ತೊಂದರೆಯಲ್ಲಿ ಸಿಗಾಕೊಂಡ್ರೆ ಯಾರ ಹತ್ರ ಹೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯು ಮೇ ಪ್ಲೀಸ್ ಆನ್ಸರ್. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಏನಾರ ತೊಂದರೆ ಸಿಗಾಕೊಂಡ್ರೆ ಯಾರ ಹತ್ರ ಹೇಳ್ತಾರೆ? ಮದರ್ ಅಂತ ಹೇಳಿದೀರಾ, ಕೆಲವರು ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀರಾ. ಬಟ್ ಟ್ರಸ್ಟ್ ಮೀ, ನಿಮ್ಮ ಮಕ್ಕಳನ್ನ ನಾವ್ ಈ ಪ್ರಶ್ನೆ ಕೇಳಿದಾಗ ನಿಮ್ಮ ಮಕ್ಕಳ ಒಕ್ಕೋರಲಲ್ಲಿ, ಅಂದ್ರೆ ಎಲ್ಲಾರು ಕಾನ್ಸ್ಟೆಂಟ್ ಆಗಿ ಹೇಳಿದ ಆನ್ಸರ್ ಏನಂದ್ರೆ, ನಮ್ ಯಾರಿಗ್ ಗೊತ್ತಾದ್ರೂ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ಬಾರ್ದು. ನಾವ್ ಆ ಸಮಸ್ಯೆಯಿಂದ ಆಚೆ ಬಂದ್ರೆ ಸಾಕು, ನಮ್ಮ ಅಪ್ಪ ಅಮ್ಮಂಗ್ ಮಾತ್ರ ನಾನು ಇಂಥದ್ದೇನೋ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಾರ್ದು. ಚಿಕ್ಕದ್ರಲ್ಲಿ ಚಿಕ್ಕದು ಸೈಕಲ್ ಬೀಳ್ಸಿ ಅದೇನೋ ಡೆಂಟ್ ಆಗಿದೆ, ಅದನ್ನ ಸರಿ ಮಾಡಿಸ್ಕೊಂಡ್ ಬರ್ಬೇಕು. ಅಥವಾ ಸ್ಕೂಲಲ್ಲಿ ಪೆನ್ಸಿಲ್ ಎತ್ಕೊಂಡಿದ್ದಾರೆ ಅಂತನೋ, ಫ್ರೆಂಡ್ಸ್ ಜೊತೆಗೆ ಏನೋ ಜಗಳ ಆಗಿದೆ, ಅದು ಸಾರ್ಟ್ ಆಗ್ಬೇಕು. ಅವರ ಒಂದೇ ಥಾಟ್ ತಲೆಯಲ್ಲಿರೋದು, ನಮ್ಮ ಅಪ್ಪ ಅಮ್ಮ ಮಾತ್ರ ಗೊತ್ತಾಗ್ಬಾರ್ದು. ವೆನ್ ಡಿಡ್ ಇಟ್ ಚೇಂಜ್? ನೀವೆಲ್ಲ ಅನ್ಕೊಂಡ್ರಿ ಅಲ್ವಾ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂತ, ವಿಚ್ ಇಸ್ ನಾಟ್ ದ ಕೇಸ್. ಬಿಕಾಸ್ ಅವರು ತೊಂದರೆಲಿದ್ದಾಗ ಏನೋ ಒಂದು ನಮ್ಮ ಹತ್ರ ಬಂದು ಹೇಳ್ಕೊಂಡಾಗ ನಮ್ಮ ಇನಿಷಿಯಲ್ ರಿಯಾಕ್ಷನ್ಸ್ ಏನಿತ್ತು? ನಾನು ಹೇಳಲೆ ನಿನಗೆ ಅದನ್ನ ಮಾಡಬೇಡ ಅಂತ, ನಾನು ಹೇಳಿದ್ದೆ ನೀನು ಅದನ್ನ ಮಾಡಬಾರ್ದು ಅಂತ. ವಿ ಆರ್ ನೆವರ್ ಇಮೋಷನಲಿ ಕನೆಕ್ಟಿಂಗ್ ವಿತ್ ದೆಮ್. ಸೊ ಅದು ಎಲ್ಲಿ ಮಿಸ್ ಆಗತ್ತೆ? ಇವೆಂಚುಯಲಿ ಅವರ ಕ್ಲಚಸ್, ಅವರು ಯಾರ ಹತ್ರ ಹೋಗಿ ಅವ್ರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊತಾರೆ, ದಟ್ ವುಡ್ ಬಿ ದೇರ್ ಫ್ರೆಂಡ್ಸ್. ಅವ್ರ ಫ್ರೆಂಡ್ಸು ಇವ್ರ ಏಜ್ ಅವರೇ. ಇಟ್ ಇಸ್ ಲೈಕ್ ಬ್ಲೈಂಡ್ ಲೀಡಿಂಗ್ ಅನ್ ಅದರ್ ಬ್ಲೈಂಡ್. ಏನ್ ಹೇಳ್ಕೊಟ್ಟಾರೋ ಫ್ರೆಂಡ್ಸ್? ಬಾ ಮಚ್ಚ ದಮ್ ಹೊಡಿಯೋಣ, ಬಾ ಮಚ್ಚ ಎಣ್ಣೆ ಹೊಡಿಯೋಣ, ಲೇ ಬಾರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋಣ, ಸಾಕು ಇದನ್ನೆಲ್ಲ ಏನ್ ಮಾಡ್ತಾ ಇದ್ಯಾ? ದಿಸ್ ಇಸ್ ದೇರ್ ಕಾನ್ಸ್ಟೆಂಟ್ ಸಪೋರ್ಟ್ ಸಿಸ್ಟಮ್. ವಿ ಹ್ಯಾವ್ ಟು ಬ್ರೇಕ್ ದಟ್. ವಿ ಶುಡ್ ಬಿ ದೇರ್ ಕಾನ್ಸ್ಟೆಂಟ್ ಸಪೋರ್ಟ್ ಸಿಸ್ಟಮ್. ಅವ್ರಿಗೆ ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ರೆ ನಾನು ಇದರಿಂದ ಹೆಂಗೋ ಬಚಾವ್ ಆಗ್ತೀನಿ ಅನ್ನೋದು ಅವ್ರ ತಲೆಯಲ್ಲಿ ಬರಬೇಕು. ಹೌ ಡು ವಿ ಫಿಕ್ಸ್ ದಟ್? ಹೌ ಡು ವಿ ಸೆಟ್ ಇಟ್? ದಟ್ ವಿ ಕ್ಯಾನ್ ಡೂ ವೆನ್ ವಿ ಆರ್ ದ ಸೋರ್ಸ್ ಆಫ್ ದೇರ್ ಹ್ಯಾಪಿನೆಸ್. ನಾವು ಕೂಡ ಹೇಳಿದ್ವಿ, ನಮ್ ಖುಷಿಯಾಗಿರೋ ಮೊಮೆಂಟ್ಸ್ ನಮ್ಮ ಫ್ರೆಂಡ್ಸ್ ಜೊತೆಗೆ ಅಂತ. ಲೆಟ್ ಯುವರ್ ಟಾರ್ಗೆಟ್ ಬಿ ನಿಮ್ ಈ ವರ್ಷದ ಟಾರ್ಗೆಟ್ ಏನಂದ್ರೆ, ಅಟ್ ದ ಎಂಡ್ ಆಫ್ ದ ಇಯರ್ ನಿಮ್ಮ ಮಕ್ಕಳು ಯಾರ ಜೊತೆ ಜಾಸ್ತಿ ಖುಷಿಯಾಗಿದ್ವಿ ಅಂತ ಕೇಳಿದ್ರೆ ಅಪ್ಪ ಅಮ್ಮನ ಜೊತೆ ಅಂತ ಹೇಳ್ಬೇಕು. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಏನೋ ದುಡ್ಡು ಖರ್ಚು ಮಾಡಿ ಯುರೋಪ್ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನೀವು ಎವ್ರಿ ವೀಕೆಂಡ್ ಮಾಲಿಗೆ ಕರ್ಕೊಂಡು ಹೋಗಿ ಡೋನಟ್ ಕೊಡಿಸ್ಬೇಕಾಗಿಲ್ಲ. ನೀವು ಅನ್ಡಿವೈಡೆಡ್ ಅಟೆನ್ಷನ್ ಕೊಡಿ. ಅನ್ಡಿವೈಡೆಡ್ ಅಟೆನ್ಷನ್ ಅಂದ್ರೆ ಏನು? ಫೋನ್ ಇರ್ಲಿಲ್ದಿರಾ, ನೀವು ಬೇರೆ ನಿಮ್ ಕೈಯಲ್ಲಿ ಒಂದು ಬುಕ್ಕೋ, ನ್ಯೂಸ್ ಪೇಪರೋ, ನಿಮ್ಮ ಆಫೀಸ್ ಲ್ಯಾಪ್ಟಾಪೋ ಇಲ್ದಿರಾ, ನೀವು ನಿಮ್ಮ ಮಗು ಮಾತ್ರ. ಮೊಬೈಲ್ನ ಹೆಂಗ್ ಚಾರ್ಜ್ ಮಾಡ್ತೀವಿ? ಚಾರ್ಜರ್ಗೆ ಹಾಕಿ ಚಾರ್ಜ್ ಮಾಡ್ತೀವಿ ತಾನೆ? ಹಂಗೆ ಮನುಷ್ಯರು ಕನೆಕ್ಟ್ ಆಗೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಥವಾ ಕೈ ಹಿಡ್ಕೊಂಡು ಮಾತಾಡಿದಾಗ. ಕೈಯೂ ಹಿಡ್ಕೊಂಡು ಕಣ್ಣಲ್ಲೂ ಕಣ್ಣಿಟ್ಟು ಮಾತಾಡಿ. ಅಂಡ್ ವೆನ್ ಐ ಸೇ ಮಾತಾಡೋದು, ದಟ್ ದಿಸ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಕ್ವೆಶ್ಚನ್. ನೀವು ನಿಮ್ಮ ಮಕ್ಳ ಹತ್ರ ಏನ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲಿ ಕೆಲವರು ಹೇಳಿದ್ದೀರಾ, ಮೈ ಡಾಟರ್ ಕಮ್ಸ್ ಅಂಡ್ ಡಿಸ್ಕಸ್ ಎವ್ರಿಥಿಂಗ್ ವಿತ್ ಮೀ. ಯು ಆರ್ ರಿಯಲಿ ಲಕ್ಕಿ.
ನೀವ್ ಏನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರಾ ದಯವಿಟ್ಟು ಹಂಗೆ ಕಂಟಿನ್ಯೂ ಮಾಡಿ. ಇಟ್ ಇಸ್ ಅ ವೆರಿ ರೇರ್ ಸಿನಾರಿಯೋ. ನಿಮ್ಮ ಮಕ್ಕಳ ಜೊತೆಗೆ ನೀವು ಏನ್ ಮಾತಾಡ್ತೀರಾ? ವಾಟ್ ಈಸ್ ಯುವರ್ ಯೂಶುವಲ್ ಕಾನ್ವರ್ಸೇಷನ್? ನೀವ್ ಅನ್ಕೊಂಡಿದ್ದೀರಾ ನೀವೆಲ್ಲ ಮಾತಾಡ್ತಾ ಇದ್ದೀರಾ ಅಂತ. ನಾವ್ ಎಷ್ಟೊಂದ್ ಸತಿ ಮಕ್ಕಳನ್ನ ಕೇಳಿದಾಗ ಅವ್ರು ಹೇಳೋದು, ಸ್ಕೂಲ್ ಆಯ್ತಾ, ಹೋಮ್ವರ್ಕ್ ಮುಗಿಸಿದ್ಯಾ, ಚೆನ್ನಾಗಿ ಓದ್ಕೊಂಡ್ಯಾ, ಚೆನ್ನಾಗಿ ಓದ್ಕೋ, ತಿಂಡಿ ತಿನ್ನು, ಊಟ ಮಾಡು, ನಿದ್ದೆ ಮಾಡು, ಸ್ನಾನ ಮಾಡು, ರೆಡಿ ಆಗು, ಈ ಬಟನ್ನೆಲ್ಲ ಯಾಕೆ ಇಲ್ಲೇ ಹಾಕಿದ್ಯಾ, ನಿನ್ನ ಐಟಮ್ಸ್ ನಿಂಗೆ ನೀಟಾಗಿ ಎತ್ತಿಟ್ಕೊಳಕ್ ಬರಲ್ವಾ, ನಿಂಗೆ ಏನ್ ಕೊಡಿಸ್ಲಿ, ಟಿವಿ ನೋಡಿದ್ ಸಾಕು, ನೋ 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 ನೋ. ದಿಸ್ ಇಸ್ ವಾಟ್ ದೇ ಸೇ. ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಅಂತ ಅಂದ್ರೆ ಅವರ ಬಗ್ಗೆ ಸಂಬಂಧನೇ ಪಡ್ಲಿಲ್ದಿರಾ ಇರೋ, ನಿಮ್ಮ ಬಗ್ಗೆ ಸಂಬಂಧನೇ ಪಡ್ಲಿಲ್ದಿರಾ ಇರೋ ಅನ್ರಿಲೇಟೆಡ್ ಇನ್ಫಾರ್ಮೇಶನ್ ಬಗ್ಗೆ ನಾರ್ಮಲ್ ಆಗಿ ಮಾತಾಡೋದು. ನಿಮ್ಮ ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆ ಫುಟ್ಬಾಲ್ ಟೀಮ್ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆ ಕೋಲ್ಡ್ ಪ್ಲೇ ಬಗ್ಗೆ ಮಾತಾಡ್ತಾರೆ. ನಾವ್ ಮಾತಾಡ್ತಾ ಇರೋದೇನು, ನೀನ್ ಹಂಗ್ ಮಾಡ್ಬೇಕು, ನೀನ್ ಇದ್ ಮಾಡ್ಬೇಕು. ಮೊನ್ನೆ ಯಾರಿಗೋ ಹೇಳ್ಕೊಟ್ವಿ, ನೋಡಿ ಚೆಸ್ ಚಾಂಪಿಯನ್ ಆಗಿದಾನೆ ಇವಾಗ, ಯು ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂತ. ಅವ್ರು ಚೆನ್ನಾಗಿ ಹೋಗಿ ಹೇಳಿದ್ರು, ನೋಡು ಇವತ್ತು ಅವ್ನು ಚೆಸ್ ಚಾಂಪಿಯನ್ ಆಗಿದಂತೆ, ಎಷ್ಟು ಚೆನ್ನಾಗಿ ಆಡ್ದ ಗೊತ್ತಾ, ನೀನು ಹಂಗೆ ಆಗ್ಬೇಕು. ನಾನಂದೆ ಫಸ್ಟ್ 2 ಸೆಂಟೆನ್ಸ್ ತುಂಬಾ ಚೆನ್ನಾಗಿತ್ತು, ಕಡೆ ಸೆಂಟೆನ್ಸ್ ಮಾಡಿ ಎಲ್ಲ ಹಾಳು ಮಾಡಿದ್ರಿ ಅಂತ. ಬಿಕಾಸ್ 2 ಸೆಂಟೆನ್ಸ್ ತನಕ ಇಟ್ ಈಸ್ ಅನ್ ಇನ್ಫಾರ್ಮೇಶನ್, ಇಟ್ ಈಸ್ ಅ ಜನರಲ್ ಕಾನ್ವರ್ಸೇಷನ್. ಆ ಕಡೆ ಸೆಂಟೆನ್ಸ್ ಬರುತ್ತಲ್ಲ, ನೀನು ಹಂಗೆ ಆಗ್ಬೇಕು, ನೀನು ಮನ್ಸ್ ಮಾಡಿದ್ರೆ ಹಂಗಾಗ್ಬೋದು, ಬೇಡ. ಪ್ರತಿಯೊಂದಕ್ಕೂ ಆ ಸೆಂಟೆನ್ಸ್ ಎಂಡಲ್ಲಿ ಬೇಡ. ಸೊ ನೀನ್ ಹಂಗ್ ಮಾಡ್ಬೇಡ, ಸೊ ನೀನ್ ಹಂಗ್ ಮಾಡ್ಬೇಕು, ಅದಕ್ಕೆ ಹೇಳಿದ್ದು ನೀನ್ ಹಿಂಗ್ ಮಾಡ್ಬೇಕು ಅಂತ. ಅದರಿಂದ ಏನ್ ಅರ್ಥ ಆಗತ್ತೆ, ನೀನ್ ಹಿಂಗ್ ಮಾಡು, ನೀನ್ ಹಿಂಗ್ ಮಾಡ್ಬೇಡ. ಆ ಲಾಸ್ಟ್ ಲೈನ್ ಅನ್ನು ಮಾತ್ರ ಸ್ಕಿಪ್ ಮಾಡಿ. ಜಸ್ಟ್ ಸಿ ದ ಮಿರಾಕಲ್ ದ ಸ್ಟೋರಿ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಇನ್ ಯೋರ್ ಕಿಡ್ಸ್ ಲೈಫ್. ನೌ ದೇ ವಿಲ್ ಥಿಂಕ್ ದಟ್, ಓಹ್ ನಾ ಏನಾರ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ದೇ ಆರ್ ಟಾಕಿಂಗ್ ಅಬೌಟ್ ಸಮ್ ರ್ಯಾಂಡಮ್ ಥಿಂಗ್ಸ್. ನಮ್ಮನೇಲೂ ಜನರಲ್ ಕಾನ್ವರ್ಸೇಷನ್ ಆಗತ್ತೆ, ಅವರು ಹುಡ್ಕೊಂಡ್ ಬರ್ತಾರೆ ಹೊಸ ಹೊಸ ವಿಷಯಗಳನ್ನ ನಿಮ್ಮ ಹತ್ರ ಮಾತಾಡೋದಕ್ಕೆ. ದಿಸ್ ಬಿಲ್ಡ್ಸ್ ಅ ಹ್ಯಾಪಿ ಮೂಮೆಂಟ್ ಅಮಾಂಗ್ಸ್ಟ್ ಯು ಆಲ್. ಅಂಡ್ ಯೂಶಲಿ ಹ್ಯಾಪಿನೆಸ್ಗೆ 5 ಸೆನ್ಸಸ್ ವರ್ಕ್ ಮಾಡುತ್ತೆ. ನಮಗೆ ಗೊತ್ತಿರೋಂಗೆ ನಮ್ಮ ಬಾಡಿಲಿ 5 ಸೆನ್ಸಸ್ ಇದೆ. ಆ 5 ಸೆನ್ಸಸ್ ಇಂದ ದ ಕೆಮಿಕಲ್ಸ್ ವಿಚ್ ಗೆಟ್ಸ್ ರಿಲೀಸ್ಡ್, ಅದು ಮಕ್ಕಳಲ್ಲಿ ಹ್ಯಾಪಿನೆಸ್ ಉಂಟು ಮಾಡುತ್ತೆ. 5 ಸೆನ್ಸಸ್ ಯಾವುದು? ಮೊದಲನೇದು ವಿಜುವಲ್. ವಿಜುವಲಿ ನಿಮ್ ಮುಖದಲ್ಲಿ ಖುಷಿನ ತೋರಿಸಿ. ಅಟ್ ದ ಸೇಮ್ ಟೈಮ್ ನೀವ್ ಅನ್ಕೋಬಹುದು, ನೋಡು ನೋಡು ಹೆಂಗ್ ಮುಖ ಮಾಡ್ಕೋತಾ ಇದಾನೆ ಏನಾರು ಹೇಳಿದ ತಕ್ಷಣ. ನಿಮ್ಗೆ ಹೆಂಗ್ ಅವ್ರ ಮುಖ ಕಾಣತ್ತೆ, ಅವರಿಗೂ ನಿಮ್ ಮುಖ ಹಂಗೆ ಕಾಣತ್ತೆ. ನೀವು ಮನ್ಸಲ್ಲಿ ಹೇಳ್ತಾ ಇರ್ಬೋದು, ಅಮ್ಮ ಅವ್ನ್ ಫಸ್ಟ್ ಬಂದ ಅಂತ ಬಂದ್ ಹೇಳಿದ ತಕ್ಷಣ ನೀವು, ಓ ಹೌದಾ ಪರವಾಗಿಲ್ಲ ಬಿಡು ಅಂತ ಹೇಳ್ತಿದ್ದೀರಾ ಅಂತ ನೀವ್ ಅನ್ಕೊಂಡಿದ್ದೀರಾ. ನಿಮ್ಗೆ ಅಷ್ಟೇ ಕೇಳಿಸ್ತಾ ಇರೋದು. ನಿಮ್ ಮುಖದಲ್ಲಿ ಅಯ್ಯೋ ನೀನ್ ಬರ್ಲಿಲ್ವಾ, ಅಯ್ಯೋ ನಿನ್ಗಾಗ್ಲಿಲ್ವಾ, ಅವನಿಗೆ 90 ಬಂತು ನಿನಗೆ ಯಾಕೆ 70 ಬಂತು, ಇದು ನೀವು ವರ್ಬಲಿ ಎಕ್ಸ್ಪ್ರೆಸ್ ಮಾಡ್ಲಿಲ್ದಿರಾ ಇದ್ರೂ ನಿಮ್ಮ ಮುಖದಲ್ಲಿ ಅವರಿಗೆ ವೆರಿ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಪ್ರಾಕ್ಟಿಸ್ ದಟ್, ಡೋಂಟ್ ಶೋ ದಟ್. ಏನ್ ಹೇಳ್ತೀರಾ ಅದನ್ನೇ ನಿಮ್ ಮುಖದಲ್ಲೂ ಬಿಂಬಿಸಿ. ನೀವ್ ಹೇಳ್ತಾ ಇರೋದ್ ಬೇರೆ, ನೀವ್ ಅನ್ಕೋತಾ ಇರೋದ್ ಬೇರೆ, ಖಂಡಿತ ಮಾಡಬೇಡಿ. ಸೊ ವಿಜುವಲಿ ದಟ್ ಇಸ್ ಹೌ ಯು ಕ್ಯಾನ್ ಮೇಕ್ ದೆಮ್ ಹ್ಯಾಪಿ. 2, ದ ಟಚ್ ಅಂಡ್ ಫೀಲ್. ಟಚ್ ಅಂಡ್ ಫೀಲ್ ಬಗ್ಗೆ ನಮಗೆ ಖಂಡಿತ ಗೊತ್ತು, ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್. ಒಂದು ಗುಡ್ ಹಗ್, ಒಂದು ಗುಡ್ ಕಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅ ಲಾಟ್. ಸೊ ಹ್ಯಾವಿಂಗ್ ಸೆಡ್ ದಟ್, ಹಗ್ ಕಿಸ್ ಬಗ್ಗೆ ಹೇಳಿದ್ರೆ, ಮೊಬೈಲ್ ಫುಲ್ ಚಾರ್ಜ್ ಆದ್ಮೇಲೆ ತಾನೇ ತೆಗಿತೀವಿ ನಾವು ಅದರಿಂದ. ನಿಮ್ಮ ಮಕ್ಕಳು ನಿಮ್ಮನ್ನ ಬಂದು ಹಗ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಯಾರು ಫಸ್ಟ್ ಹಗ್ನ ನಿಲ್ಸೋದು, ಅಂದ್ರೆ ಹಗ್ಗನ್ನ ಬಿಡಿಸ್ಕೊಳ್ಳೋದು ಯಾರು ಫಸ್ಟ್, ನೀವಾ ನಿಮ್ಮ ಮಕ್ಕಳು? ನೆನ್ಪಿಸ್ಕೊಂಡು ಹೇಳಿ, ನೀವೇ. ಹಾ, ಹಗ್ ಮಾಡೋ 2 ನಿಮಿಷ ಚೆನ್ನಾಗಿರುತ್ತೆ, 3ನೇ ನಿಮಿಷ ಅವ್ರು ಇನ್ನೂ ಹಗ್ ಮಾಡ್ಕೊಂಡಿದ್ರೆ ನಿಮಗೆ ನಿಮ್ಮ ಒಲೆ ಮೇಲೆ ಇಟ್ಟಿರೋ ಹಾಲ್ ನೆನಪಾಗತ್ತೆ, ಕೂಗ್ತಾ ಇರೋ ಕುಕ್ಕರ್ ನೆನಪಾಗತ್ತೆ, ಮರ್ಸಿಲ್ದಿರ ಇರೋ ಬೆಡ್ಶೀಟ್ ನೆನಪಾಗತ್ತೆ. ಹಾ ಹಾ ಬಂದೆ ತಾಳು. No, don't do that. They hug to get some energy to them. Let them release the hug and then you leave. ಅದೊಂಥರ ಫುಲ್ ಚಾರ್ಜ್ ಆಗಿ ಅಂತಾಗಿ ಬಿಡುವಂತ ಪ್ರಾಸೆಸ್. ಕಟ್ ಮಾಡಬೇಡಿ. ಫಿಸಿಕಲಿ ದಿಸ್ ಇಸ್ ಹೌ ಯು ಕ್ಯಾನ್ ಮೇಕ್ ದೆಮ್ ಹ್ಯಾಪಿ. ದಟ್ ಹಗ್, ಲೆಟ್ ದೆಮ್ ರಿಲೀಸ್ ಇಟ್, ಯು ಡೋಂಟ್ ರಿಲೀಸ್ ಇಟ್. ಕಿಸ್ ಎಷ್ಟಾನ ಕೊಡಿ, ಅದು ಎಷ್ಟು ಕೊಟ್ಟರು ಅಷ್ಟು ಇದು. ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಮಕ್ಕಳು ಟೀನ್ ಏಜ್ ದಾಟದ್ಮೇಲೆ ನೀವು ಹಗ್ಗು ಕಿಸ್ ಕೊಡಕ್ ಹೋದ್ರೆ, ಅಮ್ಮ ಏನ್ ಮಾಡ್ತಾ ಇದೆಯಾ, ದೇ ಆಕ್ಟ್ ವೆರಿ ಮೆಚರ್ಡ್. ಏನ್ ಮಾಡ್ತಾ ಇದೆ ಎಲ್ಲರ ಮುಂದೆ, ಅದು ಎಲ್ಲರ ಮುಂದೆ ಫ್ರೆಂಡ್ಸ್ ಮುಂದೆ ಮಾಡ್ಬಿಟ್ರು ಅಂತ ತುಂಬಾ ಅವಮಾನ ಅವರಿಗೆ. ದಿಸ್ ಶಿಫ್ಟ್ ಯೂಶಲಿ ಸ್ಟಾರ್ಟ್ಸ್ ಬಿಟ್ವೀನ್ ಏಜ್ 5 to 7. 5 to 7 ಅಲ್ಲಿ ನೀವು ಅವ್ರ ಜೊತೆ ಹೆಂಗಿದ್ದೀರಾ ಅನ್ನೋದ್ರ ಮೇಲೆ 7 ಮೇಲೂ ಆರ್ ದೇ ಎಂಜಾಯಿಂಗ್ ಇಟ್, ಆರ್ ದೇ ನಾಟ್ ಎಂಜಾಯಿಂಗ್ ಇಟ್ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಅವ್ರಿಗೆ ಹಂಗ ಆಗ್ತಿದೆ ಅಂತಂದ್ರೆ ಎಲ್ಲರ ಮುಂದೆ ಮಾಡಕ್ ಹೋಗ್ಬೇಡಿ. ಪ್ರೈವೇಟ್ ಆಗಿ ರಾತ್ರಿ ಮಲಗಿಸ್ತಿರಲ್ಲ, ಆ 3 ನಿಮಿಷ ಹೇಳಿದಿನಲ್ಲ, ಆ ಗೋಲ್ಡನ್ ಪೀರಿಯಡ್ ಅಲ್ಲಿ ಡೂ ಇಟ್. ದೇ ವುಡ್ ನೀಡ್ ಇಟ್.
ಅವ್ರಿಗೆ 100% ಅದ್ ಬೇಕು. ನಿಮ್ಗೆ ಗೊತ್ತಿಲ್ಲ ಎಷ್ಟೊಂದ್ಸತಿ ಅವ್ರು ಇಮೋಷನಲಿ ಬಂಡಲ್ಡ್ ಅಪ್ ಆಗಿದ್ದಾಗ ಯಾರು ಇಲ್ದಿರಾ ನೀವು ಅವ್ರಿಗೊಂದು ಹಗ್ಗು ಕೊಟ್ಟು ನಾನು ಇದ್ದೀನಿ ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಪೋರಿಂಗ್. ಹೆಂಗ್ ಅಳ್ತಾರೆ ಅಂದ್ರೆ ಅನ್ಕಂಟ್ರೋಲಬಲಿ ಅಳ್ತಾರೆ. ಅವ್ರಿಗೆ ದೇ ನೀಡ್ ಅ ಲೆಟ್ ಔಟ್, ದೇ ನೀಡ್ ಅ ವೆಂಟ್ ಔಟ್. ಸೊ ಕ್ರಿಯೇಟ್ ದಟ್ ಆಸ್ ಫಾರ್ ಆಸ್ ಪಾಸಿಬಲ್. ಮೂರನೇದು ಸ್ಮೆಲ್. ಸ್ಮೆಲ್ ಅಲ್ಲಿ ಹೆಂಗ್ ಮ್ಯಾಮ್ ನಾವ್ ಹ್ಯಾಪಿ ಮಾಡೋದು, ನಾವೇನ್ ಮಾಡಕ್ಕಾಗತ್ತೆ? ದೇರ್ ಇಸ್ ಅ ಸ್ಪೆಸಿಫಿಕ್ ಫ್ರಾಗ್ರೆನ್ಸ್ ದಟ್ ಆಸ್ ಮದರ್ ಯು ವಿಲ್ ರಿಲೀಸ್. ಅಟ್ ದ ಸೇಮ್ ಟೈಮ್ ನೀವು ಕೋಪ ಮಾಡ್ಕೊಂಡಾಗ, ನೀವು ಅಪ್ಸೆಟ್ ಆಗಿದ್ದಾಗ, ನೀವು ಫ್ರಸ್ಟ್ರೇಟ್ ಆಗಿದ್ದಾಗ ದೇರ್ ವುಡ್ ಬಿ ಅನ್ ಅದರ್ ಸ್ಮೆಲ್, ದ ಫ್ರಾಗ್ರೆನ್ಸ್ ದಟ್ ದೇ ಕ್ಯಾನ್ ಸೆನ್ಸ್ ಇಟ್. ಸೊ ನಾವ್ ಕಾನ್ಶಿಯಸ್ ಆಗಿರಿ. ಸ್ವಲ್ಪ ಅವ್ರ ಜೊತೆಗೆ ಏನ್ ಎಕ್ಸ್ಪ್ರೆಸ್ ಮಾಡಕ್ ಹೋಗ್ತಾ ಇದ್ದೀರಾ ಅವಾಗ calm yourself down and then have a conversation with them. Forest taste I'm sure ನಂಗೆ ಗೊತ್ತು ನೀವು ಮಾಡೋ ಆ ಪಪ್ಪು ಅದೆಲ್ಲ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್. ಬಟ್ ಕಮಿಂಗ್ ಟು ದ ಫ್ಲಿಪ್ ಸೈಡ್ ಆಫ್ ಇಟ್, ನೀವು ಮನೇಲಿ ಮಾಡೋದೇ ಟ್ರಸ್ಟ್ ಮೀ ಅಮೃತ ತರ ಇರುತ್ತೆ. ನೀವು ಹೊರಗಡೆಯಿಂದ ಅವ್ರಿಗೆ ಏನೋ ತರಿಸಿ ತಿನ್ಸಿ ಕೊಡೋ ನೆಸೆಸಿಟಿನೇ ಇಲ್ಲ. ದಟ್ ಇಸ್ ನಾಟ್ ಫ್ಯಾನ್ಸಿ. ನಿಮ್ಮ ಮನೇಲಿ ನಿಮ್ಮ ಮಗು ಬರ್ಡೇ ಅಂದಿದ ತಕ್ಷಣ ಏನ್ ಮಾಡ್ತೀರಾ? ಎಲ್ಲಿಂದ ಆರ್ಡರ್ ಮಾಡೋಣ? ಸಮೋಸಾ ಪಾರ್ಟಿಯಿಂದ ಸಮೋಸಾ ತರಿಸ್ಬಿಡ್ಲಾ, ವಿದ್ಯಾರ್ಥಿ ಭವನದಿಂದ ದೋಸೆ ತರಿಸ್ಲಾ? ವಿ ವಿಲ್ ಬಿ ಥಿಂಕಿಂಗ್ ದೀಸ್ ಥಿಂಗ್ಸ್, ಕರೆಕ್ಟ್? ಬಟ್ ದಟ್ ಇಸ್ ನಾಟ್ ದ ಕೇಸ್. ನಿಮ್ಮ ಮಕ್ಕಳಿಗೆ ದೇ ಶುಡ್ ಬಿ ಪ್ರೌಡ್ ದಟ್. ಹಾಗಂತ ನೀವು ಅಡುಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಫ್ ಪಾಸಿಬಲ್, ಇಫ್ ಯು ಆರ್ ಅ ರಿಯಲ್ ಗುಡ್ ಕುಕ್, ಮೇಕ್ ಯೂಸ್ ಆಫ್ ಇಟ್. ಅಂಡ್ ಮಕ್ಕಳಿಗೆ ಸ್ಕೂಲ್ಗೆ ಡಬ್ಬಿ ಕಳಿಸ್ತೀರಾ ಅಲ್ವಾ? ಎಷ್ಟ್ ಜನ ಡಬ್ಬಿ ಜೊತೆಗೆ ಒಂದ್ ಚಿಟ್ ಕಳಿಸ್ತೀರಾ? ನಿಮ್ಗೆ ನಿಮ್ ಮಗುಗೆ ಏನಾರು ಒಂದ್ ಜಗಳ ಆಗಿದ್ರೆ, ಮಗು ಏನಾರ ಅವತ್ತು ಟೆಸ್ಟ್ ಇದೆ, ಎಕ್ಸಾಮ್ ಇದೆ, ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ, ಅಸೆಂಬ್ಲಿ ಇದೆ ಏನಂತಾರಾದ್ರೆ ಟಿಫಿನ್ ಬಾಕ್ಸ್ ಜೊತೆಗೆ ಕಳಿಸುವಂತಹ ಒಂದು ಪುಟ್ಟ ಚಿಟ್ ವಿಲ್ ವರ್ಕ್ ಮಿರಾಕ್ಯುಲಸ್ಲಿ. ಆ ಚಿಟ್ಟಲ್ಲಿ ನೀವು ಬರಿಬೇಕಾಗಿರೋದು ಇಷ್ಟೇ: ಐ ಆಮ್ ವಿತ್ ಯು, ಐ ಲವ್ ಯು ದ ಮೋಸ್ಟ್, ಆಲ್ ದಿ ಬೆಸ್ಟ್. ನಿಮ್ಗೆ ಏನ್ ಅನ್ಸುತ್ತೆ ಯು ಜಸ್ಟ್ ರೈಟ್ ದಟ್ ಅಂಡ್ ಸೆಂಡ್. ಯಾವಾಗ ವಿತ್ ಫುಡ್ ದಟ್ ಕಮ್ಸ್, ಇಟ್ ಇಸ್ ವೆರಿ ಹಾರ್ಟ್ ವಾರ್ಮಿಂಗ್. ಸೊ ಯು ಕ್ಯಾನ್ ಮೇಕ್ ಯುವರ್ ಕಿಡ್ಸ್ ರಿಯಲಿ ಹ್ಯಾಪಿ. ಅದು ಅವ್ರು ಹೆಂಗ್ ಓದ್ತಾರೆ ಅಂದ್ರೆ, ಕ್ಲಾಸಲ್ಲಿ ಡಬ್ಬಿ ತೆಗಿತಾರೆ, ಡಬ್ಬಿ ತೆಗ್ದಾಗ ಗೊತ್ತಾಗುತ್ತೆ ಚಿಟ್ಟಿದೆ ಅಂತ, ಚಿಟ್ ನೀಟಾಗಿ ತಗೋತಾರೆ, ಆಶ್ಚರ್ಯ ಆಗುತ್ತೆ. ಅಂಡ್ ದೆನ್ ದೇಲ್ ಬಿ ಲೈಕ್, ನಮ್ಮಮ್ಮ ಇದನ್ನ ಕಳ್ಸಿದಾರ, ನಮ್ಮಮ್ಮ ಹಿಂಗೆಲ್ಲ ಮಾಡ್ತಾ ಇದಾರಾ? ಯಾರೋ ಮೂವಿಲಿ ಹೀರೋ ಹೀರೋಯಿನ್ ಹಿಂಗ್ ಮಾಡ್ತಾರ. ಎಲ್ಲಾ ಮಕ್ಕಳ ಮೊದಲನೇ ಹೀರೋಯಿನ್ ಅವ್ರ ಅಮ್ಮನೇ. ಎಲ್ಲರೂ ಹೀರೋ ಅವ್ರ ಅಪ್ಪ ಅನ್ನೋದ್ರ ಬಗ್ಗೆ ತುಂಬಾ ಪ್ರೌಡ್ ಆಗಿ ಹೇಳ್ತಾರೆ, ಬಟ್ ಟ್ರಸ್ಟ್ ಮೀ, ಹೀರೋಯಿನ್ಗಳು ನೀವೇ. ಯೂಸ್ ದಟ್, ರೈಟ್ ಇಟ್. ನೀವೇನು ಚಾಟ್ ಜಿಪಿಟಿ ಕೇಳಿ, ನಿಮಗೆ ಬರೆಯಕ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀಟಾಗಿ ಕೊಡುತ್ತೆ, ಒಂದೇ ಲೈನ್ ನೀಟಾಗಿ ಬರೀರಿ ಅದನ್ನ ಕಲರ್ ಪೆನ್ಸಿಲ್ಸ್ ಅಲ್ಲಿ ರೋಲ್ ಮಾಡ್ಬಿಟ್ಟಿಡಿ. ಯು ಡೋಂಟ್ ನೋ ಹೌ ಹ್ಯಾಪಿ ಯುವರ್ ಕಿಡ್ಸ್ ವಿಲ್ ಬಿ. ಅದನ್ನ ಮುಚ್ಚಿಟ್ಕೊಂಡು ಓದ್ತಾರೆ, ಅದಾದ್ಮೇಲೆ ಅವ್ರ ಕ್ಲೋಸ್ ಫ್ರೆಂಡ್ಗೆ ನೋಡಿ ನಮ್ಮಮ್ಮ ಹಿಂಗ್ ಬರ್ದ್ ಕಳ್ಸಿದಾರೆ ಅಂತ ಪ್ರೌಡಲ್ಲಿ ಹೇಳ್ತಾರೆ. ಯು ಕ್ಯಾನ್ ಡೂ ದಿಸ್. ಅದೋ ದೊಡ್ಡ 50,000 ರೂಪಾಯಿ ಗಿಫ್ಟ್ ನೀವು ಕೊಡಿಸ್ತೀರಲ್ಲ ಅವ್ರ ಬರ್ಡೇಗೆ, ಅದು ಕೊಡೋಕ್ಕಿಂತ ಜಾಸ್ತಿ ಖುಷಿ ಇದು ಕೊಡುತ್ತೆ, ಟ್ರಸ್ಟ್ ಮೀ. ಸೊ ದ್ಯಾಟ್ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಅಂಡ್ ಫ್ಯಾಮಿಲಿ ಟೈಮ್, ನಾನು ಪ್ರತಿ ಮನೇಲೆ ಹೇಳೋದು, ಯೂಶಲಿ ನೀವು ನಿಮ್ಮ ಗಂಡ ಹೆಂಡತಿ ಜಗಳ ಆಡಿರ್ತೀರಾ ಅಂತ ಅನ್ಕೊಳ್ಳೋಣ. ಹೋಪ್ಫುಲಿ ಜಗಳನ ನಿಮ್ಮ ಮಕ್ಳ ಮುಂದೆ ಆಡಲ್ಲ, ಆದ್ರೆ ಆಡಿದ್ರಿ ಅಂತ ಅನ್ಕೊಳ್ಳಿ. ಆಡಿ, ಪರವಾಗಿಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಜಗಳ ಆಡೋದು ಇಸ್ ಅ ನ್ಯಾಚುರಲ್ ಪ್ರಾಸೆಸ್ ಅನ್ನೋದು ಗೊತ್ತಿರಬೇಕು. ಆದ್ರೆ ಒಂದಾಗದು ನಿಮ್ಮ ಮಕ್ಳ ಮುಂದೆನೆ ಆಗಿ. ಯೂಶಲಿ ಏನಾಗುತ್ತೆ, ಏನೋ ಕೋಪ ಮಾಡ್ಕೊಂಡಿರ್ತಾರೆ, ನಿಮ್ಮಪ್ಪ ಯಾವಾಗಲೂ ನಂಗೆ ಹಿಂಗೆ ಮಾಡ್ತಾರೆ, ನನಗೆ ಕೋಪ ಬರುತ್ತೆ ಅಂತ ಏನೋ ಅಂದಿರ್ತೀರಾ. ಆದ್ರೆ ಆಮೇಲೆ ನೀವು ನಿಮ್ಮ ಹಸ್ಬೆಂಡಿಗೆ ಒಂದು ಹಗ್ಗು ಕೊಡೋದನ್ನಾಗ್ಲಿ, ಅಥವಾ ನಿಮ್ಮ ಹಸ್ಬೆಂಡ್ ಹತ್ರ ಸರಿ ಬಿಡಿ ಆಯ್ತು ಐ ಲವ್ ಯು ಅಂತ ಏನೋ ಒಂದು ಹೇಳಿರ್ತೀರಲ್ಲ, ಅದನ್ನ ಮಕ್ಳಿಗೆ ಕಾಣ್ಲಿಲ್ದಿರಂಗೆ ರೂಮಲ್ಲಿ ಬಾಗ್ಲು ಹಾಕೊಂಡು ಹೇಳ್ತೀರಾ. ನೀವು ಫಿಸಿಕಲಿ ಇಂಟಿಮೇಟ್ ಆಗಿರೋದನ್ನ, ನಿಮ್ ಗಂಡಂಗ್ ಹಗ್ಗು ಕೊಡೋದನ್ನ ನಿಮ್ ಮಕ್ಳ ಮುಂದೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ಮಾತಲ್ಲಿ ಏನ್ ಪ್ರೀತಿ ತೋರಿಸ್ತಿರಲ್ಲ ನಿಮ್ ಹಸ್ಬೆಂಡ್ಗೆ, ಅದನ್ನು ನಿಮ್ಮ ಮಕ್ಳ ಮುಂದೆನೆ ತೋರಿಸಿ. ಸೊ ಮಕ್ಳಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಜಗಳನೂ ಆಡ್ತಾರೆ, ಬಟ್ ಜಗಳ ಆದ್ಮೇಲೆ ಒಂದು ಆಗ್ತಾರೆ. ಜಗಳಾಡೋದು ಇಫ್ ಇಟ್ ಇಸ್ ಅ ನ್ಯಾಚುರಲ್ ಥಿಂಗ್, ಒಂದಾಗೋದು ಇಸ್ ಅ ನ್ಯಾಚುರಲ್ ಥಿಂಗ್. ಸೊ ಯೂಶಲಿ ಇವಾಗ ಸೊಫಿಸ್ಟಿಕೇಟೆಡ್ ಪೇರೆಂಟಲ್ ಬಂದಿದೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡಿದ್ರೆ ದೇರ್ ಆರ್ 1000 ಪೇರೆಂಟಲ್ ಕೋಚಸ್. ಅವರು ಬ್ಯಾಕ್ಗ್ರೌಂಡ್ ಏನು ಓದ್ಕೊಂಡ್ ಬಂದಿರ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ದೇ ಪ್ರೊಕ್ಲೇಮ್ ದೆಮ್ ಸೆಲ್ಫ್ ಟು ಬಿ ಪೇರೆಂಟಲ್ ಕೋಚಸ್. ಅವರೆಲ್ಲ ಹೇಳೋದು, ಅಯ್ಯೋ ಮಕ್ಳಿಗೆ ಬೈಬೇಡಿ, ಅಯ್ಯೋ ಮಕ್ಳಿಗೆ ಹೊಡಿಬೇಡಿ, ಸಣ್ಣ ಮನಸ್ಸಿನ ಮೇಲೆ ಬರೆ ಬಿಟ್ಬಿಡುತ್ತೆ. ದಟ್ ಇಸ್ ನಾಟ್ ದ ಕೇಸ್. ವೆನ್ ದೇ ಆರ್ ರಾಂಗ್, ದೇ ಆರ್ ರಾಂಗ್. ವೆನ್ ದೇ ಆರ್ ರೈಟ್, ದೇ ಆರ್ ರೈಟ್. ನೀವಲ್ದಿರ ಇನ್ಯಾರು ಹೇಳ್ತಾರೆ? ಆಮೇಲೆ ಜಗತ್ತಲ್ಲಿ ಇನ್ಯಾರೋ ಪೊಲೀಸ್ ಬಂದು ಹೇಳ್ಬೇಕಾಗತ್ತೆ ನಿಮ್ಮ ಮಕ್ಕಳಿಗೆ ನೀನ್ ಮಾಡ್ತಿರೋದು ತಪ್ಪು ಅಂತ. ಲೆಟ್ ಅಸ್ ನಾಟ್ ಡೂ ದಟ್. ವೆನ್ ದೇ ಆರ್ ರಾಂಗ್, ಲೆಟ್ ಅಸ್ ಸೇ ದೇ ಆರ್ ರಾಂಗ್. ಬಟ್ ಸ್ವಲ್ಪ ಕಾಮ್ ಆಗಿ, ಸ್ವಲ್ಪ ಕಂಪೋಸ್ಡ್ ಆಗಿ, ಸ್ವಲ್ಪ ಅಗ್ರಿವೇಟೆಡ್ ರುದ್ರಾವತಾರ ತಾಳ್ಲಿಲ್ದಿರ, ನಮ್ಮ ತಾತಂದ್ರು ನಮ್ಮ ಅಪ್ಪ ಅಮ್ಮಂಗ್ ಮಾಡಿದ್ರಲ್ಲ ಹಂಗ್ ಮಾಡ್ಲಿಲ್ದಿರ, ಒಂದ್ ಸ್ವಲ್ಪ ಮೆಲೋ ಡೌನ್ ವರ್ಷನ್ ಅಲ್ಲಿ ಬಟ್ ಹೇಳೋದು ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಕಮಿಂಗ್ ಟು ದ ಇಲ್ಲಿ ಅರುಣ ಅವ್ರು ಕಳ್ಸಿದ್ದಾರೆ, ನಮ್ಮ ಮನೆಯಲ್ಲಿ ಹಕ್ಕಿಂತ ಜಾಸ್ತಿ ನಾವು ಊಟಕ್ಕೆ ಕೆಳಗಡೆ ಕುತ್ಕೋತೀವಿ, ನಾನು ಸ್ವಲ್ಪ ನಿಧಾನ ಊಟ ಮಾಡ್ತೀನಿ, ಮಕ್ಳು ಬೇಗ ಮುಲ್ಗಿಸಿ ನನ್ನ ತೊಡೆ ಮೇಲೆ ಮಲಗ್ತಾರೆ, ಒಬ್ರು ಮಲಗಿದ ತಕ್ಷಣ ಇನ್ನೊಬ್ರು ಮಲಗ್ತಾರೆ. ಎಸ್ ಮ್ಯಾಮ್, ನಾನು ಹಗ್ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ದಟ್ ಇಸ್ ಅ ವೆರಿ ಈಸಿಯೆಸ್ಟ್ ಒನ್. ಇದನ್ನ ಫಿಸಿಕಲಿ ಇಂಟಿಮಸಿ ಇರಬೇಕು. ಫಿಸಿಕಲ್ ಟಚ್ ವಿತ್ ಆರ್ ಕಿಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ವೇಲ್ ಬೇಕಾದ್ರೂ ಆಗ್ಬೋದು. ಅವ್ರು ನಿಮ್ಮ ತೊಡೆ ಮೇಲೆ ಮಲ್ಕೋಬಹುದು, ಅವ್ರು ನಿಮ್ಮನ್ನ ಹಗ್ ಮಾಡ್ಬೋದು, ಅಥವಾ ನೀವಿಬ್ರು ಜೊತೆಗೆ ಕೈ ಹಿಡ್ಕೊಂಡು ಕುತ್ಕೋಬಹುದು ಮೂವಿ ನೋಡ್ಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೆ. ಆಲ್ ದೋಸ್ ಥಿಂಗ್ಸ್ ಆರ್ ಫೈನ್. ನೀವು ಹೆಂಗ್ ಮಾಡ್ತೀರಾ, ಯಾವ ವಿಧಾನ ಯೂಸ್ ಮಾಡ್ತೀರಾ ಅನ್ನೋದು ಪಾಯಿಂಟ್ ಇಲ್ಲ. ಫಿಸಿಕಲ್ ಇಂಟಿಮಸಿ ಇರಬೇಕು ನಿಮ್ಮ ಮಧ್ಯ, ನಿಮ್ಮ ಮಕ್ಕಳ ಮಧ್ಯ. ನೀವು ಫಿಸಿಕಲಿ ಯು ಹ್ಯಾವ್ ಟು ಬಿ ಕನೆಕ್ಟೆಡ್. ದಟ್ ಇಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್. Lekha ma'am, yes, I have experienced this. When I say I'm there for you, I'll not leave you, he starts crying. I feel that's what. Yes, that is how it is. Let them express that. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ರು ಮಲ್ಕೋತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಅವ್ರು ಮಲಗಿದ್ದಾರೆ ಅಂತ ನಿಮಗೆ ಅನ್ಸಿರೋ ನೆಕ್ಸ್ಟ್ 2 ನಿಮಿಷ ನಿಮ್ಗೆ ಅವ್ರಿಗೆ ಏನೇನೇನೇನು ಹೇಳಬೇಕು ಅಂತ ಅನ್ಸುತ್ತೆ ಎಲ್ಲ ಹೇಳ್ಬಿಡಿ. ನೀವು ಅನ್ಕೊಂಡಿದ್ದೀರಾ ಅವ್ರು ಮಲ್ಕೊಂಡಿದ್ದಾರೆ ಅಂತ, ಅವ್ರ ಕಾನ್ಶಿಯಸ್ ಸ್ಲೀಪಲ್ಲಿದೆ, ಅವ್ರ ಸಬ್ ಕಾನ್ಶಿಯಸ್ ಇನ್ನ ಆಕ್ಟಿವ್ ಅಲ್ಲಿದೆ. ಇಫ್ ಯು ವಾಂಟ್ ಟು ಟೀಚ್ ದೆಮ್ ಸಮಥಿಂಗ್, ಅಂದ್ರೆ ಸುಳ್ಳು ಹೇಳ್ಬಾರ್ದು, ನಿನ್ ಕೈಲಿ ಆಗತ್ತೆ, ಏನಕ್ಕೆ ಹೆದರ್ಕೋತೀಯಾ, ಏನೇ ಇರ್ಬೋದು, ಅದನ್ನು ತುಂಬಾ ಡ್ರ್ಯಾಗ್ ಮಾಡಬೇಡಿ. ಚಿಕ್ಕದಾಗಿ ಚೊಟಕಾಗಿ ಐಮ್ ದೇರ್ ವಿತ್ ಯು, ನೀನ್ ಏನಕ್ಕೂ ತಲೆ ಕೆಡಿಸ್ಕೋಬೇಡ. ಸುಳ್ಳು ಯಾಕೆ ಹೇಳ್ತೀಯ, ನಿಜ ಬಂದು ಹೇಳಿದ್ರು ನಾನು ಅದೇ ರಿಯಾಕ್ಷನ್ ತಾನೇ ಕೊಡ್ತೀನಿ, ತಲೆನೇ ಕೆಡಿಸ್ಕೋಬೇಡ ಪುಟ್ಟು, ನಾನಿದ್ದೀನಿ, ಇಷ್ಟು ಹೇಳ್ಬಿಟ್ಟು ಬಂದ್ಬಿಡಿ. ದೇರ್ ಸಬ್ ಕಾನ್ಶಿಯಸ್ ವಿಲ್ ಗ್ರಾಸ್ಪ್ ಇಟ್ ಆಲ್ ಅಂಡ್ ದೇ ವಿಲ್ ಬಿ ರಿಯಲಿ ಫಾಲೋಯಿಂಗ್ ಇಟ್ ಒನ್ಸ್ ದೇ ಆರ್ ಅವೇಕ್, ವೆನ್ ದೇರ್ ಕಾನ್ಶಿಯಸ್ ಇಸ್ ಅವೇಕ್ ಆಲ್ಸೋ. ಅವ್ರು ಮಲ್ಕೊಂಡ್ಮೇಲೆ ನೀವೇನ್ ಮಾತಾಡ್ತಿರಲ್ಲ, ದಟ್ ಇಸ್ ಅ ವೆರಿ ಗುಡ್ ಪೀರಿಯಡ್. ನೀವು ಆ ಅಭ್ಯಾಸ ಇಟ್ಕೊಂಡಿಲ್ಲ ಅಂದ್ರೆ ಯು ಸ್ಟಾರ್ಟ್ ಅಂಡ್ ಯು ವಿಲ್ ಸಿ ಹೌ ವಂಡರ್ಫುಲ್ ಇಟ್ ವಿಲ್ ಬಿ. ಇದೆಲ್ಲದ್ರ ನಂತರದಲ್ಲಿ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಫಸ್ಟ್ ಆಫ್ ಆಲ್ ನಾನು ಅಂಜಲಿ ಮ್ಯಾಮ್ನ ಕೇಳಬೇಕಾಗಿತ್ತು, ಯಾಕೆ ಮಕ್ಳನ್ನ ಖುಷಿಯಾಗಿಡ್ಬೇಕು ಅಂತದಂತ ಟಾಪಿಕ್ ಯಾಕೆ ನಾವು ಮಕ್ಕಳನ್ನ ಖುಷಿಯಾಗಿಡ್ಬೇಕು, ಹೆಂಗೆ? ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ದೇರ್ ಆರ್ ಮಲ್ಟಿಪಲ್ ವೇಸ್. ಮ್ಯಾಮ್ ಚೆನ್ನಾಗಿ ಹೇಳಿದ್ರು, ಒಬ್ಬೊಬ್ರು ಅಮ್ಮಂಗೂ ಗೊತ್ತು ಅವ್ರ ಮಕ್ಳನ್ನ ಹೆಂಗೆ ಖುಷಿಯಾಗಿಡ್ಬೇಕಂತ. ನಾನು ನಿಮಗೆ ಇಲ್ಲಿ ನೆನಪಿಸ್ತಾ ಇರೋದು, ನೀವು ಹೆಂಗೆಲ್ಲ ಅದನ್ನ ತೋರಿಸ್ಬೋದು, ನೀವು ಹೆಂಗೆಲ್ಲ ಯಾವ್ದನ್ನ ಮರ್ತು ಬಿಟ್ಟಿದ್ದೀರಾ, ಯಾವ ಚಿಕ್ಕದನ್ನ ಏನೋ ಪ್ರಾಕ್ಟೀಸ್ ಮಾಡ್ಬೋದು, ಮಾಡ್ತಾ ಇಲ್ಲ ಅಂತ. ಬಟ್ ಯಾಕೆ ನಾವು ಮಕ್ಳನ್ನ ಖುಷಿಯಾಗಿಡ್ಬೇಕು? ಎಸ್, ಕರೆಕ್ಟ್. ಹ್ಯಾಪಿ ಮೈಂಡ್ ಇಸ್ ಹ್ಯಾಪಿ ವರ್ಲ್ಡ್. ಕರೆಕ್ಟ್. ಮಕ್ಕಳನ್ನ ನಾವು ಖುಷಿಯಾಗಿ ಯಾಕೆ ಇಡಬೇಕು? ಯಾಕೆ ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ಪ್ರತಿ 12 ವರ್ಷಕ್ಕೆ ಒಂದು ಜನರೇಷನ್ ಚೇಂಜ್ ಆಗತ್ತೆ. ಈ 12 ವರ್ಷದ ಲಿಂಕ್ ಏನು, ಜನರೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ಚೆಕ್ ಮಾಡಿದಾಗ, ವಿ ನೋ ದಟ್ ದ ಸೂರ್ಯನ ಸೈಕಲ್ ಇಟ್ ಇಸ್ ಎವ್ರಿ 12 years. ನಮ್ಗೆ ಹೆಂಗೆ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಇಸ್ ರಿಲೇಟೆಡ್ ಟು ಮೂನ್ ಸೈಕಲ್ ಆಫ್ 28 days, ಸನ್ ಸೈಕಲ್ ಇಸ್ ಫಾರ್ ಆಲ್ ಆಫ್ ಅಸ್. ಸೊ ಸನ್ ಸೈಕಲ್ ಆಫ್ 12 years ಅಲ್ಲಿ ಪ್ರತಿ 12 ವರ್ಷಕ್ಕೆ ಒಂದ್ಸತಿ ಫಿಸಿಕಲಿ, ಫಿಸಿಯೋಲಾಜಿಕಲಿ, ಸೈಕಲಾಜಿಕಲಿ, ನ್ಯೂರಲಾಜಿಕಲಿ ನಾವು ಬದಲಾಗ್ತೀವಿ. ನಮ್ಮ ಜೀವನದ ಶೈಲಿ ಬದಲಾಗತ್ತೆ. ನೀವೇ ಯೋಚನೆ ಮಾಡ್ಬೋದು, ನಿಮ್ಮ ಮಗು 2 ವರ್ಷ ಅಥವಾ 8 ವರ್ಷ ಇದ್ದಾಗಿದ್ದಕ್ಕೂ 12 ವರ್ಷ ಕ್ರಾಸ್ ಆದ್ಮೇಲೆ ಇದಕ್ಕಿರೋದಕ್ಕೂ ದರ್ ಇಸ್ ಅ ಡಿಫ್ರೆನ್ಸ್. 12ರಿಂದ 24ಕ್ಕೆ ಮತ್ತೆ ಡಿಫ್ರೆನ್ಸ್ ಇದೆ, 24ರಿಂದ 36ಕ್ಕೆ ಡಿಫ್ರೆನ್ಸ್ ಇದೆ. ನಮ್ಮ ಪ್ರತಿ ಈ ಹಂತದ ಬದಲಾವಣೆಲೂನು ನಮ್ಮ ಆಸೆಗಳು, ಆಕಾಂಕ್ಷೆಗಳು, ನಾವೇನೇನು ಅಪೇಕ್ಷೆ ಪಡ್ತಾ ಇದೀವಿ, ಯಾವ್ದು ನಮಗ್ ಖುಷಿ ಕೊಡುತ್ತೆ, ಯಾವ್ದು ನಮಗ್ ಬೇಜಾರು ಕೊಡುತ್ತೆ, ಇದೆಲ್ಲದು ಕಾನ್ಸ್ಟೆಂಟ್ ಆಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಈ ಜನರೇಷನ್ ಇದೆಯಲ್ಲ, 2025 ನಂತರದಲ್ಲಿ ಹುಟ್ಟಿರೋ ಮಕ್ಕಳನ್ನ ಬೀಟಾ ಜನರೇಷನ್ ಅಂತ ಕರಿತೀವಿ ನಾವು. ಇದಕ್ ಮುಂಚೆ ಇದ್ದಿದ್ದು ಆಲ್ಫಾ, ಅದಕ್ಕೆ ಮುಂಚೆ ಇದ್ದಿದ್ದು ಜೆನ್ಜಿ. ನಮ್ಗಳ ಜನರೇಷನ್, ನಾನಿಲ್ಲಿ ಐ ಅಟ್ಲೀಸ್ಟ್ ಬಿಲೀವ್ ನಾವೆಲ್ಲ ಮಿಲೇನಿಯಮ್ಸ್, ನಾವೆಲ್ಲ 1995 ತನಕ ಹುಟ್ಟಿರೋರೆಲ್ಲ ವಿ ಆರ್ ಕಾಲ್ಡ್ ಮಿಲೇನಿಯಲ್ಸ್, ಮಿಲೇನಿಯಲ್ಸ್. ಸೊ ನಮ್ಮ ಜನರೇಷನ್ ಅವರ ಥಿಂಕಿಂಗಿಗೂ ಜೆನ್ ಝಿ ನಂತರದ ಮಕ್ಕಳ ಥಿಂಕಿಂಗಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಹ್ಯಾವಿಂಗ್ ಸೆಡ್ ದಟ್, ಬೇರೆ ಎಲ್ಲದ್ರಲ್ಲೂ ಫಿಸಿಕಲಿ, ಸೈಕಲಾಜಿಕಲಿ ನಾವು ಪ್ಲಸ್ ಅಲ್ಲಿ ಬದಲಾವಣೆ ಆದ್ರೆ, ಇಮೋಷನಲಿ ಯೂಶಲಿ ನಾವು ಮೈನಸ್ ಅಲ್ಲಿ ಬದಲಾವಣೆ ಆಗ್ತಿದೀವಿ. ನಾವು ಅನ್ಕೊಂಡಿದೀವಿ ನಾವ್ ಇಮೋಷನಲಿ ತುಂಬಾ ವೀಕು, ನಮ್ಮ ಮಕ್ಕಳು ಇಮೋಷನಲಿ ತುಂಬಾ ಸ್ಟ್ರಾಂಗ್. ಸರ್ಟನ್ಲಿ ನಾಟ್. ಇಂಟೆಲೆಕ್ಚುಯಲಿ, ಲಾಜಿಕಲಿ ನಮ್ಮ ಮಕ್ಕಳು ಜನರೇಷನ್ ಟು ಜನರೇಷನ್ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಆದ್ರೆ ಇಮೋಷನಲಿ ನಮ್ಮ ಮಕ್ಕಳು ವೀಕ್ ಆಗ್ತಾ ಇದ್ದಾರೆ. ಜನರೇಷನ್ ಟು ಜನರೇಷನ್ ವೀಕ್ ಆಗ್ತಾ ಇದ್ದಾರೆ. ನಾವು ನಮ್ಮ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಏನಕ್ಕೆ ಅಂತ ಚೆಕ್ ಮಾಡಿದಾಗ, ಇಟ್ ಈಸ್ ದ ಲೆಸರ್ ಫ್ಯಾಮಿಲಿ ಟೈಮ್. ಅವರಿಗೆ ನನಗೆ ಏನೇ ಆದ್ರೂ ರಾಕ್ ಸಾಲಿಡ್ ಆಗಿ ನನ್ನ ಹಿಂದೆ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ಅನ್ನೋ ಫೌಂಡೇಶನ್ ಅವರಿಗೆ ತುಂಬಾ ವೀಕ್ ಆಗಿದೆ. ಹ್ಯಾವಿಂಗ್ ಸೆಡ್ ದಟ್, ಅವರ ಇಮೋಷನಲ್ ಇನ್ಸ್ಟೆಬಿಲಿಟಿ ತುಂಬಾ ಜಾಸ್ತಿ. ನಿಮ್ಮಲ್ಲಿ ಎಷ್ಟು ಜನ ಮಕ್ಕಳು ಒಂದು ಆಟದಲ್ಲಿ ಸೋತ್ರೆ ಆರಾಮಾಗಿರ್ತಾರೆ? ಎಷ್ಟು ಜನ ಮಕ್ಕಳು ಹತ್ಕೊಂಡ್ ಬರ್ತಾರೆ, ನಾನ್ ಸೋತೋದೆ, ನಾ ಇನ್ನೊಂದ್ಸತಿ ಆಡೋದೇ ಇಲ್ಲ, ನಾನು ಯಾವಾಗ ಆಡಿದ್ರು ಸೋಲ್ತೀನಿ?
How many of them can take fear of failure? How many of them cannot take failures? ನಿಮಗೆ ಗೊತ್ತಿರ್ಬೋದು, ಫಿಯರ್ ಆಫ್ ಫೇಲ್ಯೂರ್ನ ಸಂಖ್ಯೆ 2000 ಬಿಗಿನಿಂಗ್ ಅಷ್ಟೊತ್ತಿಗೆ ಮೆಜಾರಿಟಿ 60% ಆಫ್ ದ ಪಾಪ್ಯುಲೇಷನ್ ಹ್ಯಾಡ್ ಫಿಯರ್ ಆಫ್ ಫೇಲ್ಯೂರ್. ಇವತ್ತಿಗೆ 2025ಗೆ ಕೇವಲ 25 ವರ್ಷದಲ್ಲಿ ಇಟ್ ಹ್ಯಾಸ್ ರೀಚ್ಡ್ 99%. ದೇರ್ ಫಿಯರ್ ಆಫ್ ಫೇಲ್ಯೂರ್ ಇಸ್ ಎಕ್ಸ್ಟ್ರೀಮ್ಲಿ ಹೈ. ಅಂಡ್ ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಖುಷಿ ಅಥವಾ ಹೆಮ್ಮೆ ಬಂದಿದ್ದು ಯಾವಾಗ? ಮೇ ಬಿ ನೀವು ಒಂದೇನೋ ಡಬಲ್ ಗ್ರಾಜುಯೇಟ್ ಮಾಡಿದಾಗ, ಅಥವಾ ಗ್ರಾಜುಯೇಷನ್ ಮುಗಿಸಿದಾಗ, ಒಳ್ಳೆ ಮಾರ್ಕ್ಸ್ ತಗೊಂಡಾಗ, ಅಥವಾ ಅಟ್ಲೀಸ್ಟ್ ವೆನ್ ಯು ಆರ್ 21+. ನಿಮ್ಮ ಮಕ್ಕಳಿಗೆ ಅವರ ಪರ್ಸನಾಲಿಟಿ ಇಮೇಜ್ ಇಟ್ ಇಸ್ ಆಲ್ರೆಡಿ ಬೀಂಗ್ ಕ್ರಿಯೇಟೆಡ್. ಸಮ್ವೇರ್ ಬೈ 7th or 8th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ ಅವ್ರದೇ ಒಂದು ಇಮೇಜ್ ಇರುತ್ತೆ. ಯಾರಾದ್ರೂ ಅವ್ರಿಗೆ ಬೈದ್ಬಿಟ್ರೆ ಇಟ್ ಈಸ್ ವೆರಿ ಏನೋ, ನಂಗೆ ಹೆಂಗ್ ಬೈದ್ಬಿಟ್ರು, ನಂಗೆ ಎಷ್ಟು ಅವಮಾನ ಆಯ್ತು. ನಾವು ಅವಮಾನ ಅನ್ನೋ ವರ್ಡ್ನೆಲ್ಲ ಯೂಸ್ ಮಾಡಿದ್ದು ಐ ಥಿಂಕ್ ತುಂಬಾ ಲೇಟರ್ ಸ್ಟೇಜಲ್ಲಿ 21 and above ಆದ್ಮೇಲೆ. ಬಟ್ ಇವತ್ತಿನ ಮಕ್ಕಳಿಗೆ ನೀವು ಒಂಚೂರು ಬೈದ್ರೆ, ನೀವು ಒಬ್ಬರೇ ಇದ್ದಾಗ ಬೈದ್ರೆ ಬೇರೆ, ನೀವು ಯಾರ್ದಾರ ಮುಂದೆ ಬೈದ್ರೆ ಅವ್ರಿಗೆ ಅವಮಾನ ತುಂಬಾ ಬೇಗ ಆಗ್ತಾ ಇದೆ. ದಟ್ ಈಸ್ ಬಿಕಾಸ್ ವಿ ಹ್ಯಾವ್ ನಾಟ್ ಟಾಟ್ ದೆಮ್ ಹೌ ಟು ಡೀಲ್ ವಿತ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್. ಅವರು ಗೆದ್ದು ಬಂದಾಗ ಏನು ಖುಷಿ ತೋರಿಸ್ತೀರಾ, ಸೋತ್ ಬಂದಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಅಷ್ಟೇ ಖುಷಿನ ವ್ಯಕ್ತಪಡಿಸಿದ್ರೆ ಪ್ರಾಬಬ್ಲಿ ದೇ ವಿಲ್ ಸ್ಟಿಲ್ ಬಿ ಫೈನ್. ಸೊ ದಟ್ ಈಸ್ ಅನ್ ಅದರ್ ವೇ ಆಫ್ ಮೇಕಿಂಗ್ ಯುವರ್ ಕಿಡ್ಸ್ ಹ್ಯಾಪಿ. ಅವರು ಗೆದ್ದಾಗ ಎಲ್ಲರೂ ಅವ್ರನ್ನ ಎನಿವಿಚ್ವೇ ಖುಷಿ ಪಡಿಸಿರ್ತಾರೆ. ನಾವು ಆಸ್ ಪೇರೆಂಟ್ಸ್ ಏನೋ ಜಾಸ್ತಿ ಅದ್ರ ಬಗ್ಗೆ ಎಫರ್ಟ್ ಹಾಕೋ ನೆಸೆಸಿಟಿ ಇಲ್ಲ. ಆದರೆ ಅವ್ರು ಸೋತ್ ಬಂದಾಗ, ಮಾರ್ಕ್ಸ್ ಕಮ್ಮಿ ತಗೊಂಡು ಬಂದಾಗ, ಗೇಮ್ಸ್ ಅಲ್ಲಿ ಸೋತಾಗ, ಸ್ಪೋರ್ಟ್ಸ್ ಅಲ್ಲಿ ಸೋತಾಗ, ಅಥವಾ ಇನ್ಯಾವ್ದ್ರಲ್ಲನೋ ಅವರ ಅನ್ಕೊಂಡಿರೋ ಮಟ್ಟನ ಅವರು ರೀಚ್ ಮಾಡ್ಲಿಲ್ದಿರ ಇದ್ದಾಗ ದೇ ವಿಲ್ ಬಿ ಡಿಪ್ರೆಸ್ಡ್, ದೇ ವಿಲ್ ಬಿ ಡಿಸ್ಟ್ರೆಸ್ಡ್. ಆ ಟೈಮಲ್ಲಿ ದ ಸಪೋರ್ಟ್ ಸಿಸ್ಟಮ್ ವಿಚ್ ವಿ ಕ್ಯಾನ್ ಗಿವ್, ಅಯ್ಯೋ ಆಗ್ಲಿ ಬಿಡು, ನೀನ್ ಎಫರ್ಟ್ ಹಾಕಿದ್ಯಾ ತಾನೆ, ನಿಂದು ಎಫರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಐ ಆಮ್ ಅಪ್ಸೆಟ್, ಬಟ್ ನಿಂದು ರಿಸಲ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಐ ಆಮ್ ಓಕೆ, ವಿ ವಿಲ್ ವರ್ಕ್ ಟುಗೆದರ್, ಲೆಟ್ಸ್ ಡೂ ಇಟ್ ಟುಗೆದರ್. ಈ ಲೆಟ್ಸ್ ಡೂ ಇಟ್ ಟುಗೆದರ್ ಇಸ್ ಅ ವೆರಿ ಮ್ಯಾಜಿಕಲ್ ಟರ್ಮ್. ನಿಮ್ಮ ಮನೇಲಿ ಯಾವ ಸ್ಟೇಟ್ಮೆಂಟ್ ಯೂಶಲಿ ಓಡುತ್ತೆ? ಹೋಗು ಹೋಮ್ವರ್ಕ್ ಮಾಡ್ಕೋ, ಹೋಗು ಓದ್ಕೋಣ, ಅಥವಾ ಬಾ ಓದ್ಕೊಳ್ಳೋಣ, ಬಾ ಹೋಮ್ವರ್ಕ್ ಮಾಡೋಣ? Is it the first one or the second one? Is it the first one or the second one? ಹೋಗು ಹೋಮ್ವರ್ಕ್ ಮಾಡ್ಕೋ, ಹೋಗು ಮುಗಿಸ್ಬಿಡು. This is what we usually do, no? If it is turned to ಬಾ ಮಾಡಿ ಮುಗಿಸ್ಬಿಡೋಣ, ಬಾ 2 ಪೇಜ್ ಇದೆ ಬರ್ದು ಬಿಡೋಣ, ಬಾ 4 ಚಾಪ್ಟರ್ ಇದೆ ಓದ್ ಬಿಡೋಣ. When you shift to that, academics would be a very pleasant thing for them. ನಿಮಗೆ ಗೊತ್ತಿರ್ಬೋದು, LKG UKG ತನಕ ಮಕ್ಕಳ ಪ್ರಕಾರ ನೀವು ಮಕ್ಕಳು ಒಂದ್ ಸೈಡಲ್ಲಿ ಇದ್ದೀರಾ, ಅಕಾಡೆಮಿಕ್ಸ್ ಅದರ್ ಸೈಡಲ್ಲಿದೆ. ಟುಗೆದರ್ ಯು ವಿಲ್ ಬಿ ಲರ್ನಿಂಗ್, ಫೈಟಿಂಗ್ ಆರ್ ವಾಟ್ ಎವರ್ ವಿತ್ ದಿ ಅಕಾಡೆಮಿಕ್ಸ್. 1ನೇ ಕ್ಲಾಸ್ 2ನೇ ಕ್ಲಾಸ್ ನಂತರದಲ್ಲಿ ಯೂಶಲಿ ಹೆಂಗಾಗತ್ತೆ ಅಂದ್ರೆ, ನೀವು ಬುಕ್ಸ್ ಸೈಡ್, ಮಕ್ಕಳು ಅಪೋಸಿಟ್ ಸೈಡ್, ನೀವಿಬ್ರು ಬೇರೆ ಬೇರೆ ಟೀಮಿಗೆ ಆಟ ಆಡ್ತಾ ಇದ್ದೀರಾ. ನೀವು ಟೀಚರು, ಸ್ಕೂಲು, ಬುಕ್ಸ್ಗೆ ಆಟ ಆಡ್ತಾ ಇದ್ದೀರಾ, ಮಕ್ಕಳು ಅಪೋಸಿಟ್ ಟೀಮಲ್ಲಿ ಇದ್ದಾರೆ. ನಾ ಹೇಳ್ದೆ ನಿಂಗೆ ಮಾಡು ಅಂತ ನೀನ್ ಮಾಡಿಲ್ಲ, ನಿಮ್ಮ ಮ್ಯಾಮ್ ನೋಟ್ ಬರ್ದು ಕಳ್ಸಿದ್ದಾರೆ, ನೀನ್ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ವಂತ ಯಾಕೆ ಮಾಡಿಲ್ಲ, ಹೋಗೋ ಮುಗಿಸ್ಬಿಡು, ಹೋಗೋ ಮಾಡ್ಬಿಡು. ಸೊ ಯು ಆರ್ ಆನ್ ದ ಅದರ್ ಟೀಮ್. ಮಕ್ಕಳಿಗೆ, ನಿಮ್ಮಲ್ಲಿ ಯಾವ್ದಾರ ಮಕ್ಕಳಿಗೆ ಅಕಾಡೆಮಿಕ್ಸ್ ಬಗ್ಗೆ ತುಂಬಾ ಹೇಟ್ರೆಡ್ನೆಸ್ ಇದೆ ಅಂತಂದ್ರೆ, ಅವ್ರಿಗೆ ಓದಕ್ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂತ ಅಂದ್ರೆ, ಸಿಂಪಲ್ ಕಾರಣ, ನಿಮ್ಮ ಮಕ್ಕಳು ಜೀವನದಲ್ಲಿ ಜಾಸ್ತಿ ಪ್ರೀತಿಸೋದ್ ನಿಮ್ಮನ್ನ, ಅಪ್ಪಂದ್ರಿಗಿಂತ ಜಾಸ್ತಿ ಅಮ್ಮಂದ್ರನ್ನ. ಯಾವಾಗ ನಿಮ್ಮಿಬ್ರ ಮಧ್ಯ ದುಶ್ಮನ್ ತರ ಬುಕ್ಸ್ ಬರುತ್ತೆ, ಅವ್ರು ಅದನ್ನ ಹೇಟ್ ಮಾಡಕ್ ಶುರು ಮಾಡ್ತಾರೆ. ನನ್ನ ಅಮ್ಮನ ದೂರ ಮಾಡ್ತಿದೆ ಈ ಬುಕ್ಕು, ನಂಗೆ ಅಮ್ಮಂಗೆ ಜಗಳನೇ ಆಗ್ತಿರ್ಲಿಲ್ಲ, ಈ ಬುಕ್ಕಿಂದಾಗಿ ನಂಗೆ ಅಮ್ಮಂಗೆ ಜಗಳ ಆಗ್ತಾ ಇದೆ, ಈ ಮ್ಯಾಥ್ಸ್ ಇಂದಾಗಿ ನಂಗೆ ಅಮ್ಮಂಗೆ ಜಗಳ ಆಗ್ತಾ ಇದೆ. ನಮ್ಮಮ್ಮಂಗೆ ನನ್ ಕಂಡ್ರೆ ಎಷ್ಟು ಇಷ್ಟ ಆಯ್ತು, ನಾನು ಮ್ಯಾಥ್ಸ್ ಮಾಡಿಲ್ಲ ಅಂತ ನಮ್ಮಮ್ಮಂಗೆ ತುಂಬಾ ಬೇಜಾರಾಗೋಯ್ತು. This is literally what is happening inside their head, their thinking process. So always be on your kids side, let everything else be on the other side. Together you conquer. ಜೊತೆಗೆ ನೀವು ಅದ್ರ ಮೇಲೆ ಕೆಲಸ ಮಾಡಿ, ಜೊತೆಗೆ ಅದನ್ನ ಗೆಲ್ಲಕ್ ಪ್ರಯತ್ನ ಮಾಡಿ, ಜೊತೆಗೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಬಟ್ ನೆವರ್ ಮೇಕ್ ಯುವರ್ ಕಿಡ್ಸ್ ಫೀಲ್ ನಾನ್ ಬೇರೆ ಟೀಮ್, ನೀನ್ ಬೇರೆ ಟೀಮ್, ನಮ್ಮಿಬ್ರ ಮಧ್ಯ ರೆಫ್ರಿ ಬುಕ್, ನಮ್ಮಿಬ್ರ ಮಧ್ಯ ಇನ್ನೇನೋ ಇನ್ಯಾವುದೋ ಒಂದು. ಸೊ ಅದನ್ನ ಯಾವತ್ ಮಾಡ್ತೀರಾ, ದೇ ಕ್ಯಾನ್ ವರ್ಕ್ ವಿತ್ ಎನಿಥಿಂಗ್. ನೀವೊಬ್ರು ಅವ್ರ ಜೊತೆಗಿದ್ದೀರಾ ಅಂತ ಅಂದ್ರೆ, ಅವ್ರು ಯಾವ್ದನ್ ಕಲ್ತ್ಕೊಳ್ಳೋಕ್ಕೂ ಯಾವ್ದನ್ ಮಾಡೋದಕ್ಕೂ ಏನು ಯೋಚನೆ ಮಾಡಲ್ಲ. ಅಂಡ್ ಮ್ಯಾಮ್ ನನ್ನ PPT ನೀವು ಆಗ್ಲೇ ಇಲ್ಲ. Okay, so I would like to, ನನ್ನ PPT was on an entirely different line, and what I'm speaking is entirely off the any which way.
the one last important thing which I would want to tell you all is 5 ಬೆರಳುಗಳು ಒಂದೇ ಸಮನಾಗಿಲ್ಲ. ಹಂಗೇನೆ ಎಲ್ಲಾ ಮಕ್ಳು 90-95 ತೆಗಿಯಕ್ ಆಗಲ್ಲ. ನಾನು ಇವಾಗ ಕೇಳಿದ್ರೆ ನೀವ್ ಹೇಳ್ತೀರಾ ಹೌದು ನಮಗ್ ಗೊತ್ತು, ನಾವ್ ಹೇಳದೇ ಇಲ್ಲಪ್ಪ ನೀನ್ ಅಷ್ಟೇ ತೆಗಿ ಇಷ್ಟೇ ತೆಗಿ ಅಂತ. ನೀವ್ ಹೇಳ್ತಿಲ್ಲ ಅನ್ಕೋತಿಲ್ವಾ? ನಿಮ್ಗೆ ಹಿಂಗೆ ನಿಮ್ಮ ಮಕ್ಕಳು ಏನಾರ ಒಂದ್ ಕಿತಾಪತಿ ಮಾಡ್ಬಿಟ್ಟು ಬಂದ್ರೆ ಅವ್ರ ಮುಖ ನೋಡ್ತಿದ್ದಂಗೆನೆ ನಿಮಗ್ ಗೊತ್ತಾಗತ್ತೆ ಅದು 2-way ಕನೆಕ್ಷನ್. ಅದು ನಿಮ್ಮ ಮಕ್ಳೇ ನಿಮ್ ಹೊಟ್ಟೆ ಒಳಗಡೆ ಹೊಕ್ಳು ಬಳ್ಳಿ ಸಮೇತ ಇದ್ದಿದ್ದು ನಿಮಗ್ ಮಾತ್ರ ಗೊತ್ತಾಗಲ್ಲ, ನಿಮ್ಮ ಮಕ್ಳಿಗೂ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ಇಫ್ ಯು ಆರ್ ಅನ್ಹ್ಯಾಪಿ ದೇ ವಿಲ್ ನೋ ಇಟ್. ನಿಮಗ್ ಮಾತ್ರ ಗೊತ್ತಾಗದಲ್ಲ, ನಿಮಗ್ ಮಾತ್ರ ಸೆನ್ಸರ್ ಇಲ್ಲ, ಆ ಮಕ್ಳಿಗೂ ಆ ಸೆನ್ಸರ್ ಇದೆ. ನೀವು ಬಾಯಲ್ಲಿ ಹೇಳ್ಬೋದು ಪರವಾಗಿಲ್ಲ ನೀನ್ ಎಷ್ಟು ತಗೋತಿ ಅಷ್ಟೇ ಸಾಕು ಬಿಡು, ಆದ್ರೆ ನಿಮ್ ಮುಖದಲ್ಲಿ, ನಿಮ್ ಮಾತಲ್ಲಿ, ನಿಮ್ ಇಂಟೆನ್ಷನ್ಸ್ ಅಲ್ಲಿ, ನಿಮ್ ಥಾಟ್ಸ್ ಅಲ್ಲಿ ಯಾವತ್ ಅದಿರಲ್ಲ. ಇಟ್ ಇಸ್ ಕ್ವೈಟ್ ನಾಟ್ ಪಾಸಿಬಲ್. ಆಸ್ ಅ career guide, I've guided more than 198,000 students across India, across world in fact. ನನ್ನ ಪ್ರಕಾರ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋರು ಎಷ್ಟು ಸಕ್ಸಸ್ಫುಲ್ ಆಗಿದಾರೋ, ಕಮ್ಮಿ ಮಾರ್ಕ್ಸ್ ತಗೊಂಡವರು ಅಷ್ಟೇ ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಂಗೆ 8 ಬೇರೆ ಬೇರೆ ತರಹದ ಇಂಟೆಲಿಜೆನ್ಸಸ್ ಇರುತ್ತೆ. ಲಾಜಿಕಲ್, ವರ್ಬಲ್ ಎರಡನ್ನು ನಮ್ಮ ಅಕಾಡೆಮಿಕಲ್ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀವಿ. ಲಾಜಿಕಲಿ ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿದ್ಯಾ, ಎರಡನೇದು ವರ್ಬಲಿ ಮಾತು ಚೆನ್ನಾಗಿ ಬರುತ್ತಾ, ಪದಗಳು ತುಂಬಾ ಚೆನ್ನಾಗಿ ಬರುತ್ತಾ, ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಕಲಿತಾರೆ. ಇದೆರಡೇ ಕರಿಯರ್ ಅಲ್ಲ, ದೇರ್ ಆರ್ 6 more ಇಂಟೆಲಿಜೆನ್ಸಸ್. ಅದು ಯಾವುದೇ, ಈಗ ಒಬ್ಬ ಒಳ್ಳೆ ಮಾರ್ಕೆಟಿಂಗ್ ಪರ್ಸನ್ಗೆ ಒಬ್ಬನ್ ಹೋಗಿ ಹೆಂಗ್ ಕನ್ವಿನ್ಸ್ ಮಾಡಿ ಮಾತಾಡ್ ಬರ್ತೀನಿ ಅಂತ ಗೊತ್ತಾಗ್ಬೇಕು. ಅದನ್ನ ಬುಕ್ಕಲ್ಲಿ ಬರಿ ಅಂದ್ರೆ ಹೆಂಗ್ ಬರಿತಾನೆ? ಒಬ್ಬ ಒಳ್ಳೆ ಶೆಫ್ಗೆ, ಈಗ ನಿಮ್ಮಲ್ಲಿ ಯಾರೋ ಸಕ್ಕದಾಗಿ ಏನೋ ಪಪ್ಪು ಮಾಡೋರ್ಗೆ ನಾನು ಅದನ್ನ ಬರೀರಿ ಅಂದ್ರೆ ನೀವು ಅಂಥ ಏನ್ ಗ್ರೇಟ್ ಆಗಿ ಬರೀದಿಲ್ದಿರ ಇರ್ಬೋದು, ಆದ್ರೆ ಮಾಡಿದ್ರೆ ಚೆನ್ನಾಗಿ ಮಾಡ್ತೀರಾ ತಾನೆ. ಶೆಫ್ಗೆ ಬೇಕಾಗಿರೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಎಷ್ಟು ಚೆನ್ನಾಗಿ ಬರೀತಾರೆ ಅನ್ನೋದಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಅಕಾಡೆಮಿಕಲ್ ಸಿಸ್ಟಮ್ ಅಲ್ಲಿ ಹಂಗೆ ಅಸೆಸ್ ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ರೈಟ್ ಆರ್ ರಾಂಗ್ ಅಬೌಟ್ ದಟ್, ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ನಿಮ್ಮ ಮಕ್ಕಳು ಅವ್ರ ತಲೆಯಲ್ಲಿರೋ ಇಂಟೆಲಿಜೆನ್ಸ್ ಅನ್ನೆಲ್ಲ, ಈಗ ಒಬ್ಬ ಅಥ್ಲೀಟ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಕೊಹ್ಲಿಗೆ ಬ್ಯಾಟಿಂಗ್ ಹೆಂಗ್ ಮಾಡ್ತೀಯ ಅಂತ ಪೇಜ್ ಗಟ್ಲೆ ಬರಿ ಅಂದ್ರೆ ಇಂಪಾರ್ಟೆಂಟ್, ಅವ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಇಂಪಾರ್ಟೆಂಟ್. ಸೊ ಸಿಮಿಲರ್ಲಿ ಪ್ರತಿ ಇಂಟೆಲಿಜೆನ್ಸ್ಗೆ ಅದರದೇ ಆದ ಶೈಲಿಗಳಿದೆ. ಎಲ್ಲದನ್ನು ಬರ್ದೇ ಎಕ್ಸ್ಪ್ಲೇನ್ ಮಾಡೋದಿಕ್ ಬರೋದಿಲ್ಲ. ಹಾಗಿರ್ಬೇಕಾದ್ರೆ ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಅಕಾಡೆಮಿಕಲಿ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬರ್ತಿಲ್ಲ ಅಂತಂದ್ರೆ ಡೋಂಟ್ ಬಿ ವರಿಡ್ ಅಬೌಟ್ ದಟ್. ಅದು ಎಂಡ್ ಅಲ್ಲ, ಅದು ಖಂಡಿತ ಕೊನೆ ಅಲ್ಲ. ಅದನ್ನ, ಆ ಕಾನ್ಫಿಡೆನ್ಸ್ ನಿಮ್ ಮಕ್ಳಿಗೆ ನೀವು ಕೊಡ್ಬೇಕು. ಜಗತ್ ಆಲ್ರೆಡಿ ಹೇಳ್ತಾ ಇದೆ ನೀನ್ ಚೆನ್ನಾಗಿ ಓದ್ತಾ ಇಲ್ಲ, ನೀನ್ ಇದ್ ಮಾಡ್ತಿಲ್ಲ, ಇವರ ಬ್ಯಾಕ್ ಬೆಂಚರ್, ಇವರ ಲಾಸ್ಟ್ ಬೆಂಚರ್ ಅಂತ. ದ ಓನ್ಲಿ ಸಪೋರ್ಟ್ ಸಿಸ್ಟಮ್ ಇಸ್ ಯು. ನೀವು ಅವ್ರ ರಾಕ್ ಸಾಲಿಡ್ ಆಗಿ ನಿಂತ್ಕೋಬೇಕು. ಚೆನ್ನಾಗಿ ಬರ್ತಾ ಇಲ್ವಾ, ಸರಿ, ಬೇರೆ ಇನ್ನೇನ್ ಮಾಡ್ತೀಯಾ ಯೋಚನೆ ಮಾಡು, ಇನ್ ಯಾವ್ದ್ರಲ್ಲಿ ನೀನ್ ಚೆನ್ನಾಗಿದ್ಯಾ ಯೋಚನೆ ಮಾಡು. ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಬಿ ದೇರ್, ಅಂಡ್ ದಟ್ ಗಿವ್ಸ್ ದೆಮ್ ಇಮ್ಮೆನ್ಸ್ ಹ್ಯಾಪಿನೆಸ್. ಜಗತ್ತೆಲ್ಲ ನನ್ನ ಕಂಡಮ್ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಕೊಡ್ಬೇಡಿ ಹಾಗಂತ, ಬಟ್ ಯಾ. ಸೊ ಹ್ಯಾವಿಂಗ್ ಸೆಡ್ ದಟ್, ಐ ಥಿಂಕ್ ಐ ಹ್ಯಾವ್ ಅ ವೆರಿ ಗುಡ್ ಕ್ವೆಶ್ಚನ್. ಹೌ ಟು ಟೇಕ್ ಕೇರ್ ಆಫ್ ಟೀನ್ಸ್? ಈ ಟೀನೇಜ್ ಇಸ್ ಅ ವೆರಿ ವಲ್ನರೇಬಲ್ ಸ್ಟೇಜ್. ಎಂಥ ಒಂಥರ ಬೆಣ್ಣೆಲ್ ಕೂದಲು ತೆಗೆಯುವಂತ ಸ್ಟೇಜ್ ಅಂದ್ರೆ ಇದು. ಜಾಸ್ತಿ ಹೇಳಿದ್ರೆ ಇಷ್ಟ ಆಗ್ತಾ ಇಲ್ಲ, ಏನು ಹೇಳಲಿಲ್ದಿರ ಇದ್ರೆ ಪೂರ್ತಿ ಏನು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋತಾ ಇದ್ದಾರೆ. ಬಟ್ ನಮ್ಮ ಸಂಸ್ಕೃತದಲ್ಲಿ ಅದಕ್ಕೆ ಹೇಳ್ತಾರೆ, ಪ್ರಾಪ್ತೇತು ಷೋಡಶೆ ವರ್ಷೆ ಪುತ್ರ ಮಿತ್ರ ವದಾಚರೇತ್ ಅಂತ. ಅಂದ್ರೆ ಅವ್ರನ್ನ ಫ್ರೆಂಡ್ಸ್ ತರ ನೋಡ್ಬೇಕು ಅಂತ. ಫ್ರೆಂಡ್ಸ್ ತರ ನೋಡೋದು ಅಂದ್ರೆ ಏನು? ಹೆಗಲ ಮೇಲೆ ಕೈ ಹಾಕೊಂಡು ಬಾ ಒಟ್ಟಿಗೆ ಮೂವಿ ನೋಡೋಣ. ಫ್ರೆಂಡ್ಸ್ ತಪ್ಪು ಮಾಡಿದ್ರೆ ಗೈಡೂ ಮಾಡ್ತಾರೆ, ಆದ್ರೆ ತಪ್ಪನ್ನ ನಾರ್ಮಲ್ ಆಗಿ ಕೇಳಿಸ್ಕೊತಾರೆ. ಜಡ್ಜ್ ನೀನ್ ಹಿಂಗ್ ಮಾಡಿದ್ಯಾ, ನಾನು ಅನ್ಕೊಂಡ್ಲೇ ಇಲ್ಲ. ಡು ಯು ಥಿಂಕ್ ನಿಮ್ ಮಕ್ಳಿಗೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇದ್ರೆ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂತ? ಅದನ್ನ ಹೇಳೋಷ್ಟು ಫ್ರೀಡಮ್ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಹಲೋ, ನಾವು ಪೇರೆಂಟ್ಸ್ ಆಗೇ ಇರ್ಬೇಕು. ತೀರಾ ಏನೋ ನೀನ್ ಮಾಡಿದೆಲ್ಲ ಸರಿ, ಬಾ ನೀನ್ ದಮ್ ಹೊಡಿತ್ಯಾ, ಹೌದಾ, ಎಷ್ಟು ಹೊಡಿತ್ಯಾ, ನಾನು 2 ಹೊಡಿತಾ ಇದ್ದೆ, ನೀನ್ 4 ಹೊಡಿತ್ಯಾ ಅಂತ ಕೇಳೋ ತರ ಪೇರೆಂಟ್ಸ್ ನಾವ್ ಆಗ್ಬಾರ್ದು. ಐ ಡೆಫಿನೆಟ್ಲಿ ಅಗ್ರಿ. ಬಟ್ ಅವ್ರು ಹೇಳಿದ್ರೆ, ಫಸ್ಟ್ ಟೈಮ್ ಏನೋ ಪ್ರಯತ್ನ ಪಟ್ರೆ, ಅಮ್ಮ ನಾನು ಹಿಂಗೆ ಹೊಡಿತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಅದ್ರ ಬಗ್ಗೆ ವಿಷಯ ಗೊತ್ತಾದರೆ, ಹೌ ಆರ್ ಯು ಗೋಯಿಂಗ್ ಟು ರಿಯಾಕ್ಟ್? ಒಂದು, ಕೂತ್ಕೊಂಡು ಲೆಕ್ಚರ್ ಕೊಡ್ತೀವಿ, ನಾನ್ ಹಂಗ್ ಮಾಡಿರ್ಲಿಲ್ಲ, ನಿನಗೆ ಅರ್ಥ ಆಗ್ಬೇಕು, ಜೀವನ ಅಂದ್ರೆ ಇದೆಲ್ಲ ಅದೆಲ್ಲ ಇದೆ. ನಮ್ಮ ಮಕ್ಕಳು ಅದನ್ನ ಕೇಳೋ ಸ್ಟೇಜನ್ ದಾಟ್ಬಿಟ್ಟಿದ್ದಾರೆ. 2, ಕೋಪ ಮಾಡ್ಕೋತೀವಿ. ನಾವ್ ಏನಕ್ಕೆ ಕೋಪ ಮಾಡ್ಕೊಂಡಿದೀವಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಕೋಪ ಮಾಡ್ಕೊಂಡು ಬಾಗ್ಲಾಕೊಳ್ಳೋದು, ನನ್ನ ಹತ್ರ ಏನು ಮಾತಾಡ್ಬೇಡ ಅನ್ನೋದು. ಅಮ್ಮಂದ್ರಾದ್ರೆ ಓ ಅಳೋದು. ನಿಮ್ಮ ಮಕ್ಕಳು ಇದನ್ನ ಯಾವುದನ್ನು ಹ್ಯಾಂಡಲ್ ಮಾಡಕ್ಕೆ ಟ್ರೈನ್ ಆಗಿಲ್ಲ.
ನೀವು ಅಳೋದನ್ನ, ನೀವು ಕೋಪ ಮಾಡ್ಕೊಳ್ಳೋದನ್ನ ಹ್ಯಾಂಡಲ್ ಮಾಡಕ್ಕೆ ನಿಮ್ಮ ಮಕ್ಳಿಗೆ ಬರಲ್ಲ. ಸೊ ದ ಈಸಿಯೆಸ್ಟ್ ವೇ ಕುಡ್ ಬಿ ಟಾಕ್. ನನಗೆ ಹಿಂಗೆ ಗೊತ್ತಾಯ್ತು, ಅಥವಾ ನೀನು ಹಿಂಗೆ ಮಾಡ್ತಾ ಇದೀಯಾ, ಮಾಡು, ಅದ್ರ ನಿಂಗೆ ಗೊತ್ತಿರಬೇಕು ಅದ್ರ ರಿಪರ್ಕಷನ್ಸ್ ಏನಂತ. ನಾನು ಇದನ್ನೆಲ್ಲ ಮಾಡಿಬಿಟ್ಟಿದ್ದೀನಿ, ಬಟ್ ನಿಂಗೆ ಗೊತ್ತಿರಲಿ, ಇದಿದ್ದು ಒಳ್ಳೇದು, ಇದಿದ್ದು ಬೇಡ. ಇದ್ರ ಮೇಲೆ ನಿನ್ನ ಇಷ್ಟ, ನಿನಗೆ ಯೋಚನೆ ಮಾಡೋಷ್ಟು ಬುದ್ಧಿ ಇದೆ. ಏನು ಒಂದು ಸೀಕ್ರೆಟ್ ಏನು ಗೊತ್ತಾ, ಯಾರಿಗೂ ಹೇಳಬೇಡಿ. ಈ ಜನ್ರೇಷನ್ ಅವ್ರಿಗೆ ಅವ್ರ ಈಗೋನ ಹರ್ಟ್ ಮಾಡಿದ್ರೆ ದೇ ವಿಲ್ ಡೂ ಎನಿಥಿಂಗ್. ಐ ಹ್ಯಾವ್ ಪ್ರಾಕ್ಟಿಕಲಿ ಟೆಸ್ಟೆಡ್ ಇಟ್. ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಮುಟ್ಟಾಳ ಮಾಡಕ್ಕೆ. ನೀನು ಇದನ್ನ ಮಾಡಿದ್ರೆ ನಿನ್ನ ಕಾಗ್ನೇಟಿವ್ ಎಬಿಲಿಟಿ ಕಮ್ಮಿ ಆಗುತ್ತೆ, ನಿನ್ನ ಲಾಜಿಕಲ್ ಥಾಟ್ಸ್ ಕಮ್ಮಿ ಆಗುತ್ತೆ, ನಿನಗೆ ಏನೋ ನೀನೇನು ಎಷ್ಟು ಶಾರ್ಪ್ ಆಗಿದೆ ನಿನ್ನ ಥಾಟ್ ಪ್ರಾಸೆಸ್, ಅದು ಕಮ್ಮಿ ಆಗುತ್ತೆ. ಯು ಟೆಲ್ ದ್ಯಾಟ್, ದೇ ವಿಲ್ ಹೀಟ್ ಟು ಇಟ್. ಅದನ್ನ ಜನರಲ್ ಸೈಂಟಿಫಿಕ್ ಇನ್ಫಾರ್ಮೇಶನ್ ತರ ಹೇಳಬೇಕು ಹೊರತು ಇಮೋಷನಲ್ ಬ್ಲಾಕ್ ಮೇಲ್ ತರ ಹೇಳಿದ್ರೆ ವರ್ಕ್ ಆಗಲ್ಲ, ಬಿಕಾಸ್ ಇಮೋಷನ್ ಮಾತ್ರ ಕಾಣ್ತಾ ಇರುತ್ತೆ. ಬಟ್ ದ ಮೇನ್ ಪಾಯಿಂಟ್ ಇಸ್, ನೀವು ಇಮೋಷನ್ ಅನ್ನೆಲ್ಲ ಪಕ್ಕಕ್ಕಿಟ್ಟು ಕಾಮ್ ಆಗಿ ಲಾಜಿಕಲ್ ಆಗಿ ಮಾತಾಡ್ತೀರಾ, ಕಾನ್ವರ್ಸೇಷನ್ ನಡೆಯುತ್ತೆ. ಇಮೋಷನ್ ಅನ್ನು ಅಟ್ಯಾಚ್ ಮಾಡ್ತೀರಾ, ಏನೂ ನಡೆಯಲ್ಲ, ಬಿಕಾಸ್ ಇಮೋಷನ್ ಒಂದೇ ಹೈಲೈಟ್ ಆಗಿರುತ್ತೆ. Explain pros and cons about every activity and ask them what the solution that they feel is correct and rectified. Yeah, I think that is definitely doable. Adre pros and cons helbekadre hing idiyante, ninge ಏನು ಅನ್ಸುತ್ತೆ, ask about their opinion, involve them in their decisions. So then they will feel, ಓ ನನ್ನೂ ಕೇಳ್ತಾ ಇದಾರೆ, ಓ ನಂಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, ಬಿಕಾಸ್ ಅದು ಅವ್ರ ಫ್ರೆಂಡ್ಸ್ ಎಲ್ಲ ಅದೇ ಮಾಡ್ತಾ ಇರೋದು. ಮಚ್ಚ ನಂಗೆ ಹಿಂಗೆ ಅನ್ಸ್ತಾ ಇದೆ, ನೀ ಏನು ಮಾಡ್ತೀಯಾ, ಅಲ್ವೇ ಇನ್ಸ್ಟಾಗ್ರಾಮಲ್ಲಿ ಈ ಪೋಸ್ಟ್ ಹಾಕೋಣ, ನೀನೇನು ಅಂತ್ಯಾ. They are asking. When we also ask, when we involve them, the process is little easier. ಅವರು, ಓ ಇದು ನನ್ನ ಡಿಸಿಷನ್, ನಾನು ಹೇಳ್ತಾ ಇರೋದು, ನನಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ನನಗೂ ಅಷ್ಟೇ ವೇಟೇಜ್ ಇದೆ ಅನ್ನೋದ್ರ ಮೇಲೆ ದೇ ವಿಲ್ ಪ್ರಾಬಬ್ಲಿ ಟೇಕ್ ಇಟ್ ಲಿಟಲ್ ಆನ್ ಅ ಸೀರಿಯಸ್ ನೋಟ್. ಬಟ್ ಅಂಡರ್ಲೈನ್ ಮಾಡ್ಬೇಕಾಗಿರೋದೇನಂದ್ರೆ, ನಿಮ್ಮ ಇಮೋಷನ್ಸ್ ಅನ್ನ, ಕೋಪನಾಗ್ಲಿ, ಬೇಜಾರ್ನಾಗ್ಲಿ, ದುಃಖನಾಗ್ಲಿ ಎಲ್ಲ ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಅಂಡ್ ದೆನ್ ಸ್ಟಾರ್ಟ್ ದಿ ಕಾನ್ವರ್ಸೇಷನ್. ಅವಾಗ ನೀವ್ ಏನ್ ಹೇಳ್ತಾ ಇದ್ದೀರಾ ಅದು ಅವ್ರಿಗೆ ತಲುಪುತ್ತೆ. ವಿತ್ ಇಮೋಷನ್ಸ್ ಹೇಳಿದಾಗ ಆ ಇಮೋಷನ್ ಮಾತ್ರ ತಲುಪುತ್ತೆ ಹೊರತು ನೀವೇನ್ ವಿಷಯ ಹೇಳ್ತಾ ಇದ್ದೀರಿ ಅದು ಅವ್ರಿಗೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಸೊ ವಿತ್ ದ್ಯಾಟ್ ಐ ಥಿಂಕ್ ಮೈ ಟೈಮ್ ಇಸ್ ಅಪ್. If you have any specific question, I will be more than happy to answer. But one important thing which I missed is, ನಿಮ್ಮ ಮಕ್ಕಳು ಬೋರ್ ಆಗ್ತಿದೆ ನನಗೆ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಾ? ತಕ್ಷಣ ಎಂಗೇಜ್ ಮಾಡ್ತೀವಿ. ಬೋರ್ ಆಗ್ತಾ ಇದೆಯಾ, ತಗೋ ಅದ್ ಮಾಡು, ಇದ್ ಮಾಡು, ನಾವೇ ಅವ್ರಿಗೆ ಎಲ್ಲ ಚಾಯ್ಸ್ ಕೊಡ್ತೀವಿ. ಬಟ್ ಬೋರ್ ಆಗೋದು ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಸ್ವಲ್ಪ ಹೊತ್ತು ಬೋರ್ ಆಗಿರ್ಬೇಕು. ಯಾವಾಗ ಮಕ್ಕಳು ಬೋರ್ ಆಗಿರ್ತಾರೆ ಅವಾಗ ಅವ್ರೊಳಗಡೆ ಇರೋ ಕ್ರಿಯೇಟಿವಿಟಿ ಅವ್ರಿಗೆ ಆಚೆ ಬರುತ್ತೆ. ಓ ನನ್ನನ್ನ ಹಿಂಗೂ ಉಪಯೋಗಿಸ್ಕೋಬಹುದು, ನನ್ನ ತಲೆಯಲ್ಲಿ ಇದು ಇದೆ. ಅವ್ರ ತಲೆ ಒಳಗಡೆ ಹೋಗಕ್ಕೆ ಸಿಕ್ಕುವಂತಹ ಒಂದೇ ಪೀರಿಯಡ್ ಅವ್ರು ಬೋರ್ ಆಗಿರೋ ಪೀರಿಯಡ್. ಅವ್ರು ಹೇಳ್ತಾರೆ, ಅಮ್ಮ ಬೋರಾ, ಸರಿ ಬಾ ಅಲ್ಲೇನೋ ಹೊರಗಡೆ ಹೋಗ್ಬಿಟ್ಟು ಬರೋಣ, ಬಾ ಸೀರಿಯಲ್ ನೋಡೋಣ, ಬಾ ಆಟ ಆಡೋಣ. ಎವ್ರಿ ಟೈಮ್ ನೀವು ನಿಮ್ಮ ಮಕ್ಕಳನ್ನ ಎಂಗೇಜ್ ಮಾಡೋ ನೆಸೆಸಿಟಿ ಇಲ್ಲ. ಅವ್ರು ಕೆಲವು ಸತಿ ಬೋರ್ ಆಗಿರ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಗತ್ತಿನ ಅತಿ ಉತ್ಕೃಷ್ಟ ಕಲೆಗಳು ಎಲ್ಲದೂ ಬಂದಿರೋದು ವೆನ್ ದೇವರ್ ಬೋರ್ಡ್ ಓನ್ಲಿ. ಸೊ I was asking for questions. Long ride by bike or some activities we will engage with them. How to overcome lying from children. Okay, lying from children is a general question which I always ask. ನಾನು ಬೈಕ್ ರೈಡ್ ಎಲ್ಲ ಹೋಗಿ, ಐ ಆಮ್ ನಾಟ್ ಸೇಯಿಂಗ್ ನೋ, ಬಟ್ ಇವಾಗ ಅಟ್ಲೀಸ್ಟ್ ನಿಮ್ಮ ಮಕ್ಳಿಗೆ ಬೋರ್ಡ್ ಆಗಕ್ ಬಿಡಿ. ಅವಾಗ ನಿಮ್ಮ ಮಕ್ಕಳ ಒಳಗಡೆ ಇರೋ ಕ್ರಿಯೇಟಿವಿಟಿ ಆಚೆ ಬರುತ್ತೆ. ವಿತ್ ರಿಗಾರ್ಡ್ಸ್ ಟು ಲೈಯಿಂಗ್, ಯಾಕೆ ಮಕ್ಕಳು ಲೈ ಹೇಳ್ತಾರೆ, ಯಾಕೆ ಸುಳ್ಳು ಹೇಳ್ತಾರೆ ಮಕ್ಕಳು? ನಮ್ಮ ಎಲ್ಲಾ ಮಕ್ಕಳು ಸುಳ್ಳು ಹೇಳ್ತಾರೆ ಹಾಗಂತ ನಾವು ಹೇಳಿದೀವಿ, ಅದು ಬೇರೆ ಪ್ರಶ್ನೆ. ಯಾಕೆ ಮಕ್ಕಳು ಸುಳ್ಳು ಹೇಳ್ತಾರೆ? ಟು ಅವಾಯ್ಡ್ ದಿ ಸ್ಕೋಲ್ಡಿಂಗ್ಸ್, ಅಂದ್ರೆ ಅಪ್ಪ ಅಮ್ಮ ಬೈತಾರೆ ಅಂತ. ಖಂಡಿತ ಅದು ಒಂದ್ ಲೆವೆಲ್ ಆಫ್ ಸುಳ್ಳು. ಏನೋ ತಪ್ಪು ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಒಪ್ಕೊಳಕ್ ಭಯ. ಅದನ್ನ 2 ತರದಲ್ಲಿ ಹ್ಯಾಂಡಲ್ ಮಾಡ್ಬೋದು. ಒಂದು, ಅವ್ರು ಬಂದ್ ಹೇಳ್ದಾಗ ಫಸ್ಟ್ ಒಪ್ಕೊಳ್ಳಿ, ಅವಾಗ ಬೈಯಕ್ ಹೋಗ್ಬೇಡಿ. ಯಾಕಂದ್ರೆ ಕುದಿಯೋ ನೀರಲ್ಲಿ ಮುಖ ಕಾಣಲ್ಲ. ನಿಮಗೆ ಎಷ್ಟು ಕೋಪ ಬಂದಿದೆ ಅವ್ರು ಸುಳ್ಳು ಹೇಳಿದಾಗ, ಮಕ್ಳಿಗೂ ಅಷ್ಟೇ ಭಯ, ಅದು ಇದು ಎಲ್ಲ ಆಗ್ತದೆ ಅವ್ರಿಗೂ. ಅವಾಗ ನೀವು ಪ್ರೀಚಿಂಗ್ಸ್ ಕೊಟ್ರೆ, ಸುಳ್ಳು ಹೇಳೋ ತಪ್ಪು, ಸತ್ಯವೇ ನಮ್ಮ ತಾಯಿ ತಂದೆ ಅದೆಲ್ಲ ಕತೆಗಳು ಹೇಳಿದ್ರೆ ದೇವ್ರಾಣ ಅವ್ರು ಕೇಳಿಸ್ಕೊಳಲ್ಲ, ಅವ್ರ ತಲೆಗೆ ಏನೂ ಹೋಗಲ್ಲ. ಅವಾಗ ಬಿಟ್ಬಿಡಿ. ಆದ್ರೆ ಅವತ್ತು ರಾತ್ರಿ ಮಲ್ಗೋ 3 ನಿಮಿಷ ಇದೆಯಲ್ಲ, ಅದಕ್ಕೆ ಮುಂಚೆದೊಂದು 5 ನಿಮಿಷದಲ್ಲಿ ಅಡ್ರೆಸ್ ಇಟ್. ಅವತ್ತಿಂದ ಅವತ್ತೇ ಅಡ್ರೆಸ್ ಮಾಡಿ. ಆದ್ರೆ ಅವಾಗಿಂದ ಅವಾಗ್ಲೇ ಅಡ್ರೆಸ್ ಮಾಡಬೇಡಿ, ಅದು ಪ್ರಯೋಜನನೇ ಇಲ್ಲ.
ಸೊ ಸುಳ್ಳು ಹೇಳೋದು ಅನ್ನೋದು ಇಟ್ ಇಸ್ ಅ ನ್ಯಾಚುರಲ್ ಲರ್ನಿಂಗ್ ಪ್ರಾಸೆಸ್. somewhere between age 6 or 7 to 14 they will constantly lie. ಅವರು ನಾನು ಯಾವ ತರ ಸುಳ್ಳು ಹೇಳಿದಾಗ ನನಗೆ ಹೆಂಗ್ ಅನ್ಸ್ತಾ ಇದೆ, ಅವ್ರಿಗೆ ಕೆಲವು ಸತಿ ಎಂಡೋಫಿನ್ಸ್ ರಿಲೀಸ್ ಆಗುತ್ತೆ, ಕೆಲವು ಸತಿ ಇನ್ನೇನೋ ಕೆಮಿಕಲ್ಸ್ಗಳು ರಿಲೀಸ್ ಆಗುತ್ತೆ. ದೇ ಆರ್ ಟೆಸ್ಟಿಂಗ್. ಅವ್ರು ಪ್ರಾಕ್ಟಿಕಲಿ ಟೆಸ್ಟ್ ಮಾಡ್ತಾ ಇದಾರೆ. ನಾನು ಹಿಂಗ್ ಸುಳ್ಳು ಹೇಳಿದ್ರೆ ಏನಾಗುತ್ತೆ, ನಾನು ಹಂಗ್ ಸುಳ್ಳು ಹೇಳಿದ್ರೆ ಏನಾಗುತ್ತೆ, ನಾನು ಹಿಂಗ್ ಹೇಳಿದ್ರೆ ನನಗೆ ಹೆಂಗ್ ಅನ್ಸುತ್ತೆ, ಎದುರುಗಡೆ ಅವ್ರು ಎಲ್ಲಿ ತನಕ ತಡ್ಕೋತಾರೆ, ಓಡಿಯನ್ ಎಲ್ಲಿ ತನಕ ಪುಷ್ ಮಾಡ್ಬೋದು. ದೇ ಆರ್ ಜಸ್ಟ್ ಟ್ರೈಯಿಂಗ್, ದೇ ಆರ್ ಎಕ್ಸ್ಪೆರಿಮೆಂಟಿಂಗ್. ಎಲ್ಲಾ ಸುಳ್ಳುನು ನೀವು ಅಡ್ರೆಸ್ ಮಾಡಿದ್ರೆ ನಿಮ್ ಜೊತೆ ಇರೋ ರಿಲೇಶನ್ಶಿಪ್ ಕಟ್ ಆಗತ್ತೆ. ನೀವ್ ಯೋಚನೆ ಮಾಡಿ, ಯಾವ ಸುಳ್ಳಿಂದ ಏನೋ ಯೋಚನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗಿದ್ದಾರೆ, ನಿಮ್ ಹಸ್ಬೆಂಡ್ ಮನೇಲೇ ಇದ್ರು, ಬಟ್ ಮಕ್ಳು ಹೇಳಿದ್ದಾರೆ ನಿಮ್ಮಪ್ಪ ಊರಿಗೆ ಹೋಗಿದ್ದಾರೆ ಅಂತ. ನಮ್ಮಪ್ಪ ಊರಿಗೆ ಹೋಗಿದ್ದಾರೆ ಅದಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಅದನ್ನೊಂದು ಸೀನ್ ಮಾಡಿ, ನಿಮ್ಮಪ್ಪ ಮನೇಲೇ ಇರ್ಲಿಲ್ವಾ, ಊರ್ಗ್ ಹೋದ್ರು ಅಂತ ಯಾಕೆ ಹೇಳಿ, ಅದನ್ನ ಸೀನ್ ಮಾಡಿ. ಅಯ್ಯೋ ಮನೇಲೇ ಇದ್ದಾರೆ ಅಂತ ಹೇಳಿದ್ರು ಆಗ್ತಿತ್ತಲ್ಲೋ, ಊರ್ಗ್ ಹೋದ್ರೆ ಅಂತ ಯಾಕೆ ಹೇಳಕ್ ಹೋದೆ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಬಿಟ್ಬಿಡಿ. ಸೊ ದೇ ವಿಲ್ ನೋ ದಟ್ ಓ ನಾನು ಹಂಗ್ ಹೇಳಿದ್ರು ಅಷ್ಟೇ ಇರ್ತಿತ್ತ ರಿಯಾಕ್ಷನ್, ಏನು ಡಿಫ್ರೆನ್ಸ್ ಆಗಿರ್ತಿರ್ಲಿಲ್ವಾ. ಸೊ ಟೆಲ್ಲಿಂಗ್ ಟ್ರೂತ್ ಇಸ್ ಆಲ್ಸೋ ಈಕ್ವಲಿ ದ ಸೇಮ್. ಸೊ ಲೆಟ್ ಮಿ ಟೆಲ್ ದ ಟ್ರೂತ್. ಅಷ್ಟ್ ಹೇಳಿ ಬಿಟ್ಬಿಡಿ ಪ್ರತಿಯೊಂದಕ್ಕೂ. ಸೊ ಮಾರಲ್ ಆಫ್ ದ ಸ್ಟೋರಿ ನೀವ್ ಹೇಳೋ ನೆಸೆಸಿಟಿ ಇಲ್ಲ. ಸ್ಟೋರಿ ಮಾತ್ರ ನೀವ್ ಹೇಳಿ, ಮಾರಲ್ ಅವ್ರಿಗೆ ಬಿಡಿ, ಅವ್ರಿಗೆ ಗೊತ್ತು ಮಾರಲ್ ತಿಳ್ಕೊಳಕ್. ಅದರಿಂದ ಕೆಲವು ಸುಳ್ಳುಗಳು ವೆರಿ ಡೇಂಜರಸ್, ಅವ್ರಿಗೆ ಡೇಂಜರ್ ಆಗೋಂಥದ್ದು, ಅವರ ಪರ್ಸನಾಲಿಟಿಗೆ ಡೇಂಜರ್ ಆಗುವಂಥದ್ದು, ನಿಮ್ಮ ಇಮೇಜ್ಗೆ ಸ್ಟೇಚರ್ಗೆ ಡೇಂಜರ್ ಆಗುವಂಥದ್ದು ಇದ್ರೆ ಅಡ್ರೆಸ್ ಮಾಡಿ. ಅದು ಅವಾಗಲ್ಲ, ಗೋಲ್ಡನ್ ಪೀರಿಯಡ್ ಅಲ್ಲಿ. ಮಿಕ್ಕದಂತೆ ಕೆಲವು ಸುಳ್ಳುಗಳನ್ನ ಇಗ್ನೋರ್ ಮಾಡಿ. ಇಗ್ನೋರೆನ್ಸ್ ಇಸ್ ಅ ವೆರಿ ಪವರ್ಫುಲ್ ಟೂಲ್. ನಿಮ್ಮ ಮಕ್ಕಳು ಕೆಲವೊಂದು ಮಾಡೋದು ನಿಮ್ಮ ಅಟೆನ್ಷನ್ ತಗೊಳ್ಳೋದಕ್ಕೆ ಅಂತ. ಅವಾಗ ಅಟೆನ್ಷನ್ ಕೊಡ್ಲಿಲ್ದಿರ ಇಗ್ನೋರ್ ಮಾಡಿದ್ರೆ ನಿಮಗೆ ಗೊತ್ತಾ, ನೀವು ಬೈಯೋದು ಇಸ್ ಆಲ್ಸೋ ಅನ್ ಅಟೆನ್ಷನ್ ಫಾರ್ ದೆಮ್. ಎಷ್ಟೊಂದ್ಸತಿ ಅವ್ರು ಖುಷಿಯಾಗಿ ಏನಾರು ಹೇಳಕ್ ಬಂದಾಗ ನೀವು ಟೈಮ್ ಕೊಟ್ಟಿಲ್ಲ, ಜಗಳ ಮಾಡಿ ರಿಮೋಟ್ ಬಿಸಾಕಿ ಎಲ್ಲ ಮಾಡಿದಾಗ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ನೀವು ಮಾಡ್ತಿರೋದನ್ನೆಲ್ಲ ಬಿಟ್ಟು ಅವ್ರ ಹತ್ರ ಮಾತ್ರ ಮಾತಾಡ್ತಾ ಇದ್ದೀರಾ. ಅವ್ರಿಗೆ ಕಾಣಿಸ್ತಾ ಇರೋದು ನೀವು ಬೈತಾ ಇದ್ದೀರಿ ಅಂತಲ್ಲ. ಓ ನಮ್ಮಮ್ಮ ಫೋನ್ ಬಿಟ್ಟು ಟಿವಿ ಬಿಟ್ಟು ಎಲ್ಲ ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ದಿಸ್ ಇಸ್ ದ ಬೆಸ್ಟ್ ವೇ ಟು ಟಾಕ್ ಟು ಮೈ ಮಮ್ಮ. ದಿಸ್ ಇಸ್ ಹೌ ದೇ ಹ್ಯಾವ್ ಲರ್ನ್ಡ್ ಇಟ್. ಅವ್ರು ಬಂದು ಅಮ್ಮ ಈ ಡ್ರಾಯಿಂಗ್ ನೋಡು, ಅಮ್ಮ ಈ ಡ್ರಾಯಿಂಗ್ ನೋಡು, ಅಮ್ಮ ಈ ಡ್ರಾಯಿಂಗ್ ನೋಡು. ಹಾ ನೋಡ್ತೀನಿ, ಅಲ್ಲೇ ಇಡು ಬಂದೆ. ಕೆಲಸ ಮಾಡ್ತಿದ್ದೀನಿ, ಕಾಣಿಸ್ತಾ ಇಲ್ವಾ? ದಿಸ್ ಇಸ್ ಆರ್ ರಿಯಾಕ್ಷನ್. ಅದೇ ತಂಗಿಗೆ ಹೋಗಿ ಚೂಟದ್ಮೇಲೆ ಅವಳಿಗೆ ಚೂಟದ್ಯಾ, ಅವಳನ್ನ ಯಾಕೆ ಕಳಿಸ್ತಾ ಇದ್ಯಾ, ನೀನ್ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಬಿಟ್ಟು ಬಂದ್ರಿ, ಮಾಡ್ತಾ ಇರೋ ಕೆಲಸ ಬಿಟ್ಟು ಬಂದ್ರಿ, ಕಾಲ್ ಬಿಟ್ಟು ಬಂದ್ರಿ, ಮೀಟಿಂಗ್ಸ್ ಬಿಟ್ಟು ಬಂದ್ರಿ. ಸೊ ದೇ ಲೈಕ್, ಓ ನಾನು ಹಿಂಗ್ ಮಾಡಿದ್ರೆ ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಾರಾ, ಸೊ ಲೆಟ್ ಮೀ ಡೂ ದಿಸ್ ಮೋರ್ ನೋ ಇನ್ಸ್ಟೆಡ್ ಆಫ್ ಡ್ರಾಯಿಂಗ್. You have taught them to do all those things. Make small little changes, things will definitely be fine. And lying, ಪ್ರತಿಯೊಂದು ಲೈ ಬಗ್ಗೆನೋ ನೀವೇನೋ ಅಡ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ. ಕೆಲವೊಂದಕ್ಕೆ ಮಾತ್ರ ಮಾಡಿದ್ರೆ ಖಂಡಿತ ಸಾಕು. ಅಂಡ್ ಮ್ಯಾಮ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಹೌ ಟು ಕಂಟ್ರೋಲ್ ಕಿಡ್ಸ್ ಆಂಗ್ರಿ ಇನ್ ಪಬ್ಲಿಕ್? ಫಸ್ಟ್ ಆಫ್ ಆಲ್, ವೈ ಡು ದೇ ಗೆಟ್ ಆಂಗ್ರಿ ಇನ್ ದ ಪಬ್ಲಿಕ್? ಬಿಕಾಸ್ ಅವ್ರೇನೋ ಕೇಳ್ತಾರೆ, ನೀವು ಕೊಡಿಸ್ಲಿಲ್ಲ. ಅವರು ಏನೋ ಬೇಸಿಕಲಿ ಅವರ ಎಕ್ಸ್ಪೆಕ್ಟೇಷನ್ನ ನೀವು ಮೀಟ್ ಮಾಡಲಿಲ್ಲ. ಅವ್ರಿಗಿಂತ ಜಾಸ್ತಿ ಆಂಗ್ರಿ ನಿಮಗೆ ಆಗ್ತಾ ಇಲ್ವಾ? ಎಲ್ಲರ ಮುಂದೆ ಹಿಂಗ್ ಮಾಡ್ತಾ ಇದ್ದಾನೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇಗ್ನೋರ್. ನಾನು ಹೋಗ್ತಾ ಇದ್ದೀನಿ, ನೀನು ಬರ್ತ್ಯಾ ಬಾ, ಇಲ್ಲೇ ಹಿಂಗೆ ಇರ್ತ್ಯಾ ಇರು, ಬಿಡಿ ಮುಂದಕ್ಕೆ ಹೋಗಿ. ಸುಮ್ಮನೆ ಹಿಂದೆ ಬರ್ತಾರೆ. ಯಾವಾಗ ಅಲ್ಲಿ ಕೂತ್ಕೊಂಡು ಅಲ್ಲಿ ಪಂಚಾಯ್ತಿ ನಿಮ್ದು, ಏನಕ್ಕೆ ಹಿಂಗ್ ಮಾಡ್ತಾ ಇದೆಯಾ, ಎಲ್ಲರ ಮುಂದೆ ಹಿಂಗ್ ಮಾಡ್ತಿದ್ಯಾ ನೋಡು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸೊ ಅವ್ರ ತಲೆಯಲ್ಲಿ ಏನಂದ್ರೆ, ಓ ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಜಗತ್ತೆಲ್ಲ ನಮ್ಮನ್ನೇ ನೋಡ್ತಾ ಇದೆ, ನಾನು ಮಾಡೋದೆಲ್ಲ ಜಗತ್ ನನ್ನ ಏನ್ ನೋಡ್ತಾ ಇದೆ ಅದಕ್ಕೋಸ್ಕರ ಮಾಡ್ಬೇಕು. ನೋ, ರೈಟ್ ಆರ್ ರಾಂಗ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದ ವರ್ಲ್ಡ್. ಈಗ ಹಾಗಾದ್ರೆ ಮನೆ ಒಳಗಡೆ ಅವ್ರು ಕಿರ್ಚಾಡಿದ್ರೆ ಅದು ಸರಿನಾ? ಯು ಆರ್ ಇಂಡೈರೆಕ್ಟ್ಲಿ ಕನ್ವೇಯಿಂಗ್ ದಟ್ ಟು ದೆಮ್. ಮನೇಲಿ ನಾವು ಮಾತ್ರ ಇದ್ದಾಗ ನೀನು ಎಷ್ಟಾರ ಕಿರ್ಚಾಡು ಪರವಾಗಿಲ್ಲ, ಜಗತ್ ಮುಂದೆ ಕಿರ್ಚಾಡ್ಬೇಡ. ಸೊ ಕಿರ್ಚಾಡೋದ್ ತಪ್ಪಲ್ಲ, ಜಗತ್ ಮುಂದೆ ಕಿರ್ಚಾಡೋದ್ ತಪ್ಪು. ವಾಟ್ ಆರ್ ಯು ಟೀಚಿಂಗ್? ನೋ, ನೀನು ಕಾಮಾಗಿ ಮಾತಾಡಿದ್ರೆ ನಂಗೆ ಕೇಳತ್ತೆ, ನೀನ್ ಕಿರ್ಚಿದ್ರೆ ನನಗೆ ಕೇಳಲ್ಲ, ನನಗೆ ಅರ್ಥ ಆಗಲ್ಲ. ಸಿಂಪಲ್. ಅದು ನೀನ್ ಜಗತ್ ಮಧ್ಯ ಮಾಡಿದ್ರು ಅಷ್ಟೇ, ಮನೆ ಒಳಗಡೆ ಮಾಡಿದ್ರು ಅಷ್ಟೇ. ಫಸ್ಟ್ ಮುಖ ತೊಳ್ಕೊ, ಕಾಮಾಗು, ಮಾತಾಡೋದಾದ್ರೆ ಮಾತಾಡು, ನಾನು ಕೇಳಿಸ್ಕೊತೀನಿ. ನೀನ್ ಅತ್ರೆ, ನೀನ್ ಕಿರ್ಚಿದ್ರೆ, ನೀನ್ ಏನ್ ಹೇಳ್ತಿದ್ಯಾ ನನಗೆ ಅರ್ಥ ಆಗಲ್ಲ. ನೀ ಏನ್ ಹೇಳ್ತಿದ್ಯಾ ಹೇಳು, ನೀ ಏನಾರ ಕೇಳು, ನಾನು ಕೇಳಿಸ್ಕೊತೀನಿ. ಆದ್ರೆ ಕಾಮಾಗಿ ಮಾತಾಡ್ಬೇಕು, ಕೇಳಿಸ್ಕೊತೀನಿ. ಹತ್ಕೊಂಡ್ ಕಿರ್ಚ್ಕೊಂಡ್ ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ಳಲ್ಲ. ಅವ್ರಕ್ಕಿಂತ ಜಾಸ್ತಿ ಸೋಷಿಯಲ್ ಆಂಗ್ಸೈಟಿ ಇರೋದು ನಿಮ್ಗೆ. ಎಲ್ಲರ ಮುಂದೆ ಹೆಂಗ್ ಮಾಡ್ಬಿಟ್ರು, ಎಲ್ಲರೂ. ನೋ, ಇಟ್ ಇಸ್ ಯು ಅಂಡ್ ಯುವರ್ ಕಿಡ್. Let us just be worried about that at some point of time.
ಎಷ್ಟೊಂದ್ ಸತಿ ಏನಾಗುತ್ತೆ ಅಂದ್ರೆ ಎಲ್ಲರ ಮುಂದೆ ಏನ್ ಸೀನ್ ಮಾಡೋದು ಅಂತ, ಈಗ ಫೋನ್ ಕೇಳ್ತಾ ಇರ್ತಾರೆ, ಮನೇಲಾಗಿದ್ರೆ ಕೊಡಲ್ಲ ನೀವು, ಮದ್ವೆ ಮನೇಲಿ ನೀವು ನಿಮ್ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ತಿದ್ದೀರಾ, ಅಲ್ಲಿ ಬಂದ್ ಸೀನ್ ಮಾಡ್ತಾ ಇದಾರೆ, ಫೋನ್ ಕೊಡು ಫೋನ್ ಕೊಡು ಫೋನ್ ಕೊಡು ಫೋನ್ ಕೊಡು ಅಂತ. ಏನ್ ಮಾಡಿದ್ರಿ? ತಗೋ ಕೊಟ್ವಾ? ಮಕ್ಳಿಗೆ ಏನ್ ಬಂತು? ಓ, ನಾನು ಎಲ್ಲಾರ ಮುಂದೆ ಕೇಳಿದ್ರೆ ನಮ್ಮಮ್ಮ ಕೊಡ್ತಾರೆ, ತಗೋ, ದಟ್ ಇಸ್ ದ ಚಾನ್ಸ್. ಮುಂದೆ ಬೈಕ್ ಕೇಳ್ತಾರೆ, ಮುಂದೆ ಕಾರ್ ಕೇಳ್ತಾರೆ, ಎಲ್ಲರ ಮುಂದೆ ಕೇಳ್ತಾರೆ, ಅವಾಗ ನೀವು ಇಲ್ಲ ಅನ್ನಕ್ಕಾಗಲ್ವೇ? ನೋ. ರೈಟ್ ಇಸ್ ರೈಟ್ ನೋ ಮ್ಯಾಟರ್ ವೇರ್ ಯು ಆರ್, ರಾಂಗ್ ಇಸ್ ರಾಂಗ್ ನೋ ಮ್ಯಾಟರ್ ವೇರ್ ಯು ಆರ್. ಹೌದು, ಇಟ್ ಇಸ್ ಅಗ್ಲಿ. ಎಲ್ಲರ ಮುಂದೆ ಈ ತರ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದು ವೆರಿ ಅಗ್ಲಿ. ಆದ್ರೆ ಫಸ್ಟ್ ಟೈಮ್ ಮಾತ್ರ. ನಿಮ್ಗೆ ಎಷ್ಟು ಅಗ್ಲಿ ಫೀಲ್ ಆಗ್ತಾ ಇದೆ, ನಿಮ್ ಮಕ್ಳಿಗೂ ಅಷ್ಟೇ ಅಗ್ಲಿ ಫೀಲ್ ಆಗ್ತಾ ಇರತ್ತೆ. ಆದ್ರೆ ಸೋಲ್ತಾ ಇರೋದ್ ನೀವು, ಗೆಲ್ತಾ ಇರೋದ್ ಅವರು. ಸೊ ದೇರ್ಲೆ ನಂಗೆ ಅಟ್ ದ ಎಂಡ್ ಆಫ್ ಇಟ್ ನನಗೆ ಏನ್ ಬೇಕು ನನಗೆ ಸಿಗ್ತಾ ಇದೆಯಲ್ಲ, ಲೆಟ್ ಮಿ ಗೋ ವಿತ್ ದಟ್ ಅಗ್ಲಿ ಫೀಲಿಂಗ್. ಡೋಂಟ್ ಲೆಟ್ ದೆಮ್ ವಿನ್ ದೇರ್. ಡೆಫಿನೆಟ್ಲಿ ಡೋಂಟ್ ಲೆಟ್ ದೆಮ್ ವಿನ್ ದೇರ್. ಸೊ ಆ ಅಗ್ಲಿ ಸಿಚುವೇಶನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ ಜೀವನದಲ್ಲಿ. ನಿಮ್ ಮನೆಗೆ ಯಾರ ಬಂದಿರ್ತಾರೆ, ಅವಾಗ್ಲೇ ನಿಮ್ ಮಕ್ಳದ್ದು ಶುರು ಆಗುತ್ತೆ ಏನಾದ್ರು. ದಟ್ ಇಸ್ ಬಿಕಾಸ್ ನೀವು ತೋರ್ಸ್ಕೊಟ್ಟಿದ್ದೀರಾ, ಯಾರ ಬಂದ್ರೆ ಇಟ್ ಇಸ್ ಅ ಗೋಲ್ಡನ್ ಪೀರಿಯಡ್, ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಡು, ನಿಮ್ಮಮ್ಮ ಎಲ್ಲದಕ್ಕೂ ಓಕೆ ಅಂತಾರೆ. Don't do that. Take your time. Take your time. But address it. It's my style. Exactly. You said, ma'am, I thought I'm doing. No, no, no. Definitely not wrong. That is how you should do. That is the best way. ಅಲ್ಲಿ ಅದನ್ನ ಅಡ್ರೆಸ್ ಮಾಡಿ ಬಿಟ್ಬಿಡಿ. ಅಲ್ಲಿ ನೀತಿ ಪಾಠ ಹೇಳಕ್ ಹೋಗ್ಬೇಡಿ. ಅಲ್ಲಿ ಅಷ್ಟೇ ಮಾತು, ಅಷ್ಟೇ ಸಿಚುವೇಶನ್. ಬಟ್ ರಾತ್ರಿ ವಾಪಸ್ ಬಂದಾಗ ಕೇಳಿ. ಹೇಳೋದು ಬೇರೆ, ಕೇಳೋದು ಬೇರೆ. ಅವ್ರ ತಲೆಲ್ಲ ಆ ಕ್ವೆಶನ್ಸ್ ಬರ್ಬೇಕಾಗಿತ್ತು. ಛೇ, ನಾನು ಹಿಂಗ್ ಮಾಡ್ದಲ್ಲ, ಸರಿನಾ? ಮಕ್ಳು ಹೊಡೆದಾಡ್ಕೊಳ್ಳೋದು, ಸಿಬ್ಲಿಂಗ್ ರೈವಲ್ರಿ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಪ್ರತಿ ಸತಿ ನೀವು ಹೋಗಿ ಅವನಿಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಕ್ಕಿಂತ ನಾರ್ಮಲ್ ಆಗಿದ್ದಾಗ, ಜಗಳದ ಮಧ್ಯದಲ್ಲಿ ನಿಲ್ಸಿ ಅಲ್ಲ, ನಾರ್ಮಲ್ ಆಗಿದ್ದಾಗ, ಸರಿ ನೀ ಹಂಗ್ ಮಾಡಿದ್ಯಲ್ಲ, ನಿಂಗೆ ಏನ್ ಅನ್ಸುತ್ತೆ, ನೀ ಹಂಗ್ ಮಾಡಿದ್ ಕರೆಕ್ಟಾ? ನಿಮ್ ಮುಂದೆ ಹೇಳ್ತಾರೆ, ಹೌದು ಅವ್ರು ಮಾಡಿದ್ದಕ್ಕೆ ನಾನು ಮಾಡಿದ್ದು ಬ್ಲಾ ಬ್ಲಾ ಬ್ಲಾ. ಆದ್ರೆ ಆ ಕ್ವೆಶ್ಚನ್ ಅವ್ರ ತಲೆಯಲ್ಲಿದೆ. ಅಂಡ್ ನೀವ್ ಹೆಂಗ್ ಕ್ವೆಶ್ಚನ್ ಕೇಳ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀ ಹಂಗ್ ಮಾಡ್ದಿಯಲ್ಲ, ಅದು ಸರಿನಾ? ಇದು ಕ್ವೆಶ್ಚನ್ ಅಲ್ಲ, ಇದು ಸ್ಟೇಟ್ಮೆಂಟ್. ನೀವ್ ಅನ್ಕೊಂತಿದ್ದೀರಾ ಇದು ಕ್ವೆಶ್ಚನ್ ಅಂತ, ಆದ್ರೆ ನೀವು ಆಲ್ರೆಡಿ ಕನ್ವೆ ಮಾಡ್ತಿದ್ದೀರಾ ನೀ ಹಂಗ್ ಮಾಡಿದ್ ತಪ್ಪು ಅಂತ. ಕ್ವೆಶ್ಚನ್ ಕೇಳೋದ್ ಹೆಂಗೆ? ನೀನು ನಿನ್ ತಂಗಿಗೆ ಚೂಟಿದ್ಯಲ್ಲ ಇವತ್ತು, ಅದ್ ಸರಿನಾ? ಅಂದ್ರೆ ಯಾಕೆ ಹಂಗ್ ಮಾಡಿದೆ ನೀನು? ಆಸ್ಕ್, ಜೆನ್ಯೂನ್ಲಿ ಆಸ್ಕ್. ಅವ್ರಿಗೆ ಕಾಣಿಸ್ಬೇಕಾ ಜೆನ್ಯೂನಿಟಿ. ನಿಂಗೊಳಗೆ ಚೂಟ್ಬೇಕು ಅಂತ ಯಾಕೆ ಅನ್ಸ್ತು? ನಿಂಗೊಳಗೆ ಹೊಡಿಬೇಕು ಅಂತ ಯಾಕೆ ಅನ್ಸ್ತು? ನಿಂಗೆ ಹೋಮ್ವರ್ಕ್ ಮಾಡಬಾರ್ದು ಅಂತ ಯಾಕೆ ಅನ್ಸ್ತು? ಕ್ವೆಶ್ಚನ್ ತರ ಕೇಳಿ, ಜೆನ್ಯೂನ್ಲಿ ಟು ಅಂಡರ್ಸ್ಟ್ಯಾಂಡ್ ತರ ಕೇಳಿ. ಅವಾಗ ಆ ಕ್ವೆಶ್ಚನ್ ಅವ್ರ ತಲೆಯಲ್ಲಿ ಸದಾ ಬರುತ್ತೆ ಪ್ರತಿ ಸತಿ ಮಾಡಕ್ ಮುಂಚೆ. ಓ, ನಾನು ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ? ನಿಮ್ ಇಂಟೆನ್ಷನ್ ಜೀವನ ಪೂರ್ತಿ ನಿಮ್ ಮಕ್ಳು ನೀವೇ ಕಂಟ್ರೋಲ್ ಮಾಡೋದಾದ್ರೆ ಗೋ ಹೆಡ್, ಕೀಪ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಹಂಗ್ ಮಾಡ್ದೆ, ನೀ ಹಂಗ್ ಮಾಡಿದ್ ಸರಿನಾ? ಇದ್ರಲ್ಲಿ ಕ್ವೆಶ್ಚನ್ ತರ ನಿಮ್ಗೆ ಎಲ್ಲಾರ ಅನ್ಸ್ತಾ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅದೇ when we make it a genuine question, maybe eventually they will ask those questions to themselves. System solved, the system is set. Maybe that should be your aim and goal. With that, I would definitely like to thank Anjali ma'am, of course Kavita ma'am and Ranjita ma'am for this wonderful opportunity to talk to you all. Hope what I told made some sense, and ಎಷ್ಟಾಗುತ್ತೋ ಅಷ್ಟನ್ನು ಅಟ್ಲೀಸ್ಟ್ ನೀವು ಅಳವಡಿಸ್ಕೋತೀರಾ ಅಂತ ನಂಬಿದ್ದೀನಿ. ಎನಿ ಡೇ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್, ಅಕಾಡೆಮಿಕಲಿ ನಿಮ್ಮ ಮಕ್ಳು ಪರ್ಫಾರ್ಮ್ ಮಾಡ್ತಿಲ್ವಾ, ಅಥವಾ ಇಮೋಷನಲಿ ಅವರು ರೆಗ್ಯುಲೇಟೆಡ್ ಆಗಿಲ್ವಾ, ಕರಿಯರ್ ಬಗ್ಗೆ ಏನಾರ ಕ್ವೆಶ್ಚನ್ಸ್ ಇದೆಯಾ, ವಿ ಆರ್ ಆಲ್ವೇಸ್ ದೇರ್. ಯು ಕ್ಯಾನ್ ರೀಚ್ ಔಟ್ ಟು ಮೀ. ಐ ವಿಲ್ ಬಿ ದೇರ್ ಟು ಗೈಡ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. If there is time, I can take questions, but yeah. Thank you all. Another 1 and 2 questions you can take. Ashte time irodu. And I'll share your number in the chat box. They can reach out to you for any further details or queries. Sure, sir. Certainly. In ಯಾರ್ದನ questions idre 1 or 2 questions ತಗೊಂತಾರೆ. You can ask her. Does a child know when they are happy? Is their judgment to be explained by us? Illa, they definitely know whenever they are happy. Yakendre the dopamine which gets released will make them realize that they are happy. Dopamine ಅನ್ನೋದು ಒಂದು ವೆರಿ ಸ್ಟ್ರಾಂಗ್ ಕೆಮಿಕಲ್. ಇವೆಂಚುಲಿ ನಮಗೆ ನಾವೇ ಉತ್ಪತ್ತಿ ಮಾಡ್ಕೋತಾ ಇರ್ತೀವಿ ಮ್ಯೂಸಿಕ್ ಕೇಳಿ, ಅಥವಾ ಅಪ್ಪ ಅಮ್ಮ ನಮಗೆ ಆ ಡೋಪಮೀನ್ ಎಫೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ. ಬಟ್ ಇವೆಂಚುವಲಿ ಡೋಪಮೀನ್ ಅನ್ನೋದು ನಮಗೆ ಒಳಗಡೆಯಿಂದ ಸಿಕ್ಲಿಲ್ದಿರ ಇದ್ದಾಗ ನಾವು ಹೊರಗಡೆಯಿಂದ
ತಗೊಳಕ್ ಪ್ರಯತ್ನ ಪಡ್ತೀವಿ. ಸೊ ಬೇಸಿಕಲಿ ಮಕ್ಕಳಿಗೆ ಖಂಡಿತವಾಗಿಯೂ ಗೊತ್ತು ವೆನ್ ಎವರ್ ದೇ ಆರ್ ಹ್ಯಾಪಿ ಅಂಡ್ ದೇ ಎಕ್ಸ್ಪೆಕ್ಟ್ ಮೋರ್ ಸಚ್ ಎಕ್ಸ್ಪೀರಿಯನ್ಸಸ್. ಒಂದ್ಸತಿಗೆ ಸಾಕಾಗೋದಿಲ್ಲ. ಸೊ ಯಾವಾಗ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇರ್ತೀವಿ ಅದೇ ತರಹದ ಹ್ಯಾಪಿ ಸಿಚುವೇಶನ್ಸ್ನ, ದೇ ವುಡ್ ಬಿ ರಿಯಲಿ ಪ್ಲೆಸೆಂಟ್ ಅಟ್ ದಟ್ ಮೂಮೆಂಟ್. ಸೊ ದೇ ವಿಲ್ ಡೆಫಿನೆಟ್ಲಿ ನೋ. ಇನ್ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದೆಯಾ? Oh yeah, PPT is already with ma'am, so I'll ask her to share. That was on a different line, but yes, I think I've covered a majority of that, but based on the crowd I changed. So you can definitely go through that. And Sandhya, somebody is asking where are you from, where you live? Yes, my office is in Rajaji Nagar. We are working with schools and colleges on guiding students academically, behaviorally and career wise. So ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು whenever degree masters ಮಾಡ್ತಾ ಇದ್ರು, at any point of time we are there to guide them in any in any front. So you can definitely reach out to us in case of requirement. ಅಂಡ್ ನಮ್ಮ ಮೇನ್ ಉದ್ದೇಶ ಏನಂದ್ರೆ, ನಾವು ಟ್ರೈಬಲ್ ಸ್ಕೂಲ್ಸ್ ಅಲ್ಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ಮೆಂಟಲ್ ವೆಲ್ನೆಸ್ ಅನ್ನೋದು ಇಟ್ ಇಸ್ ಅ ಮ್ಯಾಂಡೇಟ್ ರಿಕ್ವೈರ್ಮೆಂಟ್. ಅದೇನೋ ಡಿಪ್ರೆಷನ್ಗೆ ಹೋಗಿದ್ರೆ, ತುಂಬಾ ಏನೋ ಸಮಸ್ಯೆ ಆಗಿದ್ರೆ ಅವಾಗ ಕೌನ್ಸಿಲರ್ಸ್ ಹತ್ರ ಹೋಗ್ಬೇಕು ಅನ್ನೋದು ತಪ್ಪು. ಇವತ್ತಿನ ಮಕ್ಕಳು ಎಷ್ಟೊಂದ್ಸತಿ ನಾವ್ ಹೇಳಿದ್ರೆ ಕೇಳಲ್ಲ, ಬಟ್ ಬೇರೆ ಯಾರಾದ್ರೂ ಜಡ್ಜ್ ಮಾಡ್ಲಿಲ್ದಿರ ನಾವ್ ಹೇಳೋ ಮಾತನ್ನ ಕೇಳಿದ್ರೆ ಕೇಳಿಸ್ಕೊತಾರೆ. ನೀವ್ ನಂಬಲ್ಲ, ಎಷ್ಟೊಂದ್ ಸ್ಕೂಲ್ಗಳಲ್ಲಿ ನಾವ್ ಅನ್ಕೊಂಡಿದ್ವಿ ನಾವ್ ಯಾರೋ ಔಟ್ಸೈಡರ್ ಹೋದ್ರೆ ಏನ್ ಹೇಳ್ತಾರೆ ಅಂತ. ವಿತಿನ್ 2 minutes ದೇ ಸ್ಟಾರ್ಟ್ ದೇರ್ ಸ್ಟೋರೀಸ್. ನಾವು ಸ್ಟಾಪ್ ಮಾಡಬೇಕು, ಸಾಕು ನಮ್ಮ ಹತ್ರ ಟೈಮ್ ಇಲ್ಲ, ನೆಕ್ಸ್ಟ್ ಅವನ ಹತ್ರ ಮಾತಾಡಬೇಕು ಹೋಗಿ ಅಂತ. ಸೊ ಕೌನ್ಸಿಲಿಂಗ್ ಇಸ್ ನಾಟ್ ಜಸ್ಟ್ ರಿಕ್ವೈರ್ಡ್ ಫಾರ್ ದೋಸ್ ಹೂ ಆರ್ ಇನ್ ಟ್ರಬಲ್, ದೋಸ್ ಹೂ ಶುಡ್ ನಾಟ್ ಗೆಟ್ ಇನ್ ಟು ಟ್ರಬಲ್ ಆಲ್ಸೋ ದ ಕೌನ್ಸಿಲಿಂಗ್ ಇಸ್ ರಿಕ್ವೈರ್ಡ್. ಮುಂಚೆ ಕೂಡು ಕುಟುಂಬಗಳಿತ್ತು, ಅಮ್ಮನ ಹತ್ರ ಹೇಳ್ಕೊಳಕ್ ಆಗ್ಲಿಲ್ದಿದ್ದನ್ನ ಅಜ್ಜಿ ಹತ್ರ ಹೇಳ್ತಾ ಇದ್ರು, ಚಿಕ್ಕಮ್ಮನ ಹತ್ರ ಹೇಳ್ತಾ ಇದ್ರು, ಅಲ್ಲಿ ಯಾರು ಜಡ್ಜ್ ಮಾಡ್ತಾ ಇರ್ಲಿಲ್ಲ. ನೌ ಸಿನ್ಸ್ ದೇರ್ ಇಸ್ ಆಬ್ಸೆನ್ಸ್ ಆಫ್ ದಟ್, ದೇ ನೀಡ್ ಪೀಪಲ್ ಯಾರು ಇವ್ರು ಹೇಳೋ ಮಾತನ್ನ ಜಡ್ಜ್ ಮಾಡ್ಲಿಲ್ದಿರ ಕೇಳಿಸ್ಕೊಳ್ಳೋದಕ್ಕೆ. ಸೊ ದಟ್ ಇಸ್ ಪ್ರಿಸೈಸ್ಲಿ ವಾಟ್ ವಿ ಡೂ ಅಂಡ್ ಮೈ ಟೀಮ್ ಆಫ್ 130+ counselors do. So we're very happy with the work that we're doing. ಸಂಧ್ಯಾ, ಕ್ಯಾನ್ ಯು ಟೇಕ್ ನೀವೊಂದು ಇದು ತಗೊಂತೀರಾ ಸಮ್ಮರ್ ಇದ್ರಲ್ಲಿ ಮಕ್ಕಳಿಗೆ ಸಮ್ ಲೀಡರ್ಶಿಪ್ ಸ್ಕಿಲ್ಸ್ ತರ, ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ತರ ಯಾವ್ದಾರ ಒಂದ್ ಇದು ತಗೊಳಂತೀರಾ? ಸೊ ಇದು ಏನು ಲೈಕ್ 1 week ತರ ಸೆಷನ್ ಇದು ಬೇಕಾ? ಹೌ ಮೆನಿ ಡೇಸ್ ಯು ನೀಡ್ ದಟ್? ಅದು ಹೇಗೆ? ಇಲ್ಲ, ಇಟ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಏಜ್ ಗ್ರೂಪ್. ಕೆಲವು ಏಜ್ ಗ್ರೂಪ್ ಅಲ್ಲಿ ವಿ ವಿಲ್ ಜಸ್ಟ್ ಟೆಲ್ ದೆಮ್ ಹೌ ಕ್ಯಾನ್ ದೇ ರೆಗ್ಯುಲೇಟ್ ದೇರ್ ಇಮೋಷನ್ಸ್ ಅನ್ನೋದನ್ನ. ಅದೊಂದಾದ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ. ಇನ್ ಕೆಲವೊಂದು ಧೈರ್ಯವಾಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡೋದು ಹೆಂಗೆ, ಸೊ ಆ ಇದ್ರಲ್ಲಿ ಇರುತ್ತೆ. ಸೊ ಇಟ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ಯಾವ ಏಜ್ ಗ್ರೂಪ್ ಅನ್ನೋದ್ರ ಮೇಲೆ ಹೋಗುತ್ತೆ. Okay, then I'll come back to you. Let's sit and do one programming ಮಕ್ಕಳಿಗೆಲ್ಲ. Certainly. Summer. Thank you so much. Okay then. Really, it was a wonderful session. ನಾನು ತುಂಬಾ ಕಲಿತೆ ನನ್ನ ಮಕ್ಕಳ ಜೊತೆ ಹೆಂಗಿರ್ಬೇಕು ಅಂತ, ಎಸ್ಪೆಷಲಿ ನನ್ನ ಮಗಳು ಸ್ವಲ್ಪ ಈಸಿ ಹ್ಯಾಂಡಲ್ ಮಾಡಕ್ಕೆ, ಮಗ ಕಷ್ಟ. he is like now he is 22 years ಅವನು. ಸೊ ಸ್ವಲ್ಪ ತುಂಬಾನೇ ನನಗೆ ಐ ಲರ್ನ್ ಲಾಟ್. ನಾನು ಕಲಿತೆ, ತುಂಬಾನೇ ಕಲಿತೆ ಹೌ ಟು ಲಿಂಕ್, ಯಾವ ತರ ಮಾತಾಡ್ಬೇಕು ಅವ್ರ ಹತ್ರ ಅಂತ. ಇಟ್ ವಾಸ್ ರಿಯಲಿ ಎ ಬ್ಯೂಟಿಫುಲ್. ನಾನು ಸಾರಿ, ನಾನು ಆ ಏಜ್ ಗ್ರೂಪ್ ತಲೆಯಲ್ಲಿ ಇಟ್ಕೊಂಡಿಲ್ಲ, ನಾನು ತುಂಬಾ ಚಿಕ್ಕ ಮಕ್ಕಳಿಗೆ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟೆ. ಎಸ್, ದೇ ಆರ್ ಅ ಡಿಫರೆಂಟ್ ಕ್ಯಾಡರ್ ಆಲ್ ಟುಗೆದರ್. ವಿ ಕ್ಯಾನ್ ಹ್ಯಾವ್ ಎಲ್ಡರ್ಲಿ, ಇವ್ರಿಗೆ ಒಂದು ಡೆಫಿನೆಟ್ಲಿ ಎಲ್ಡರ್ಲಿ ಕಿಡ್ಸ್ ಇರೋರ್ಗೆ ಸ್ವಲ್ಪ ಡೆಫಿನೆಟ್ಲಿ ಅದೊಂದು ಸೆಷನ್ ತರೋಣ ಬಿಡಿ. ನಾಟ್ ಇಶ್. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ. ಥ್ಯಾಂಕ್ ಯು ಸಂಧ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೆ vote of thanks. ನಮ್ಮ ವಿಂಗ್ ಸೆಕ್ರೆಟರಿ ಆಗಿರೋ ಹರಿತಾ ಅವರು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾರೆ. ಹರಿತಾ, ಇಟ್ ಈಸ್ ಫಾರ್ ಯು. ಬಟ್ ಐ ಪರ್ಸನಲಿ ಥ್ಯಾಂಕ್ ಯು ಸಂಧ್ಯಾ ಮ್ಯಾಮ್. ಇಟ್ ವಾಸ್ ಎ ವಂಡರ್ಫುಲ್ ಸೆಷನ್. ಹರಿತಾ, ಓವರ್ ಟು. Thank you, ma'am. Thank you. Thank you, President. And thank you for attending this session, ma'am, Sandhya, ma'am. How to make kids happy. You have given a good session for us.
Sandhya ma'am, spending time to given your precious time to us for AVLG Uttara Living and head office project. So your explanation was very useful and inspiring, and parents, I think they understood, and they'll make beneficial use of it anta. So thanking each and everyone. And last but not the least, I would like to thank each and every all the wing presidents, secretaries, and treasurer and members of the wing and all. And thanking for Kavita Ka, Ashmi Rajiv and all for the supporting and giving us this platform. Thank you each and everyone. Thank you, ma'am. Thank you. Thank you so much. Thank you, Harita. So, it was a very, very, very wonderful session, ma'am. ನಮ್ ಎಷ್ಟೊಂದು ಜನ ಇಲ್ಲಿ ಅಟೆಂಡ್ ಮಾಡಿರೋರಿಗೆ ಒಂದಲ್ಲ ಒಂದು ರೀತಿನಲ್ಲಿ ಇದು ಹೆಲ್ಪ್ ಆಗಿದೆ. ಅಟ್ಲೀಸ್ಟ್ ಯಾವುದೋ ಒಂದು ಕ್ವಶನ್ಗಂತೂ ಖಂಡಿತ ಆನ್ಸರ್ ಸಿಕ್ಕಿರತ್ತೆ. ದೇ ಹ್ಯಾವ್ ಸೋ ಮೆನಿ ಕ್ವಶನ್ಸ್ ಇನ್ ದೇರ್ ಮೈಂಡ್ ಅಲ್ವಾ. ಅಫ್ಕೋರ್ಸ್ ಈಚ್ ಚೈಲ್ಡ್ ಈಸ್ ಡಿಫ್ರೆಂಟ್, ಈಸ್ ಮಾಮ್ ಈಸ್ ಡಿಫ್ರೆಂಟ್. ಅದು ಒಂದು ಹ್ಯಾಂಡ್ಲಿಂಗ್ ವೇ ಏನೋ ಒಂದು ಕಡೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕವಿತಾ ಅಕ್ಕ ಅವ್ರಿಗೆ, ಹೆಡ್ ಆಫೀಸ್ ಟೀಮ್, ಅಂಜಲಿ ಗಾರು ಅಂಡ್ ನಿಮ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ರಶ್ಮಿ ರಾಜೀವ್ ಎಲ್ಲರೂ ಈ ಒಂದು ಸೆಷನ್ಗೆ ಕಾರಣ. ಇದರಿಂದ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ, ಯೂಸ್ ಆಗಲಿ. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಸಂಧ್ಯಾ ಮ್ಯಾಮ್ದು ಫೋನ್ ನಂಬರ್ ಹಾಕಿದೀವಿ. ಸೊ ಎನಿ ಒನ್ ವಾಂಟ್ ಟು ಕಾಂಟ್ಯಾಕ್ಟ್ ಹರ್ ಪರ್ಸ್ನಲಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಎನಿ ಇಶ್ಯೂಸ್. ಥ್ಯಾಂಕ್ ಯು ಸೋ ಮಚ್. ಅಟೆಂಡ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. Thank you. Thank you. Oh, we will end the session, ma'am. Thank you. రజిత మీటింగ్ ఎండ్ చేసేయండి అందరికి. ఓకే సార్. ఓకే పా, చేసి హోస్ట్ వాళ్ళు ఉండ్రి.